ஒரு புதிய அனுபவத்தை குறித்து நான் பேசிக்கொண்டு ஐ அம் டாக்கிங் அபௌட் an abundant life. ನಾನು ಒಂದು ಪರಿಪೂರ್ಣವಾದಂತಹ ಜೀವನದ ಬಗ್ಗೆ ಮಾತನಾಡುತ್ತಿದ್ದೇನೆ. எவ்வளவு பேருக்கு ஞாபகம் இருக்கு? ಎಷ್ಟು ಜನರಿಗೆ ಜ್ಞಾಪಕವಿದೆ? ಪರಿಪೂರ್ಣமான ಜೀವನ, ಪರಿಪೂರ್ಣವಾದಂತಹ ಒಂದು ಜೀವನವು. ಪರಿಪೂರ್ಣமான ಜೀವನ ಯೇಸು சொன்னாரு, I will give you an abundant life. ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ, ನಾನು ನಿಮಗೆ ಪರಿಪೂರ್ಣವಾದಂತಹ ಜೀವನವನ್ನು ಕೊಡುತ್ತೇನೆ. Jesus came to this world so that we all can have an abundant life. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು ಆತನು ನಾವೆಲ್ಲರೂ ಆ ಪರಿಪೂರ್ಣವಾದಂತಹ ಜೀವನವನ್ನು ಅನುಭವಿಸುವುದಕ್ಕೆ. ಆಮೆನ್. ಆಮೆನ್. அவர் வந்தது பரிபூர்ணமான ஜீவனை கொடுப்பதற்கு. ಆತನು ಬಂದದ್ದು ಪರಿಪೂರ್ಣವಾದಂತಹ ಜೀವನವನ್ನು ಕೊಡುವುದಕ್ಕೆ. Satan comes to kill you, steal with you and destroy you. ಸೈತಾನನು ಕಳಕೊಳ್ಳುವುದಕ್ಕೂ ನಾಶಪಡಿಸುವುದಕ್ಕೂ ಬಂದವನು. He comes to steal. ಆತನು ಕದ್ದುಕೊಳ್ಳುವುದಕ್ಕೆ ಬಂದವನು. ಏನನ್ನು? உங்களுடைய சந்தோஷத்தை, உங்களுடைய ஆசீர்வாதத்தை, உங்களுடைய சுகத்தை, உங்களுடைய நிம்மதியை எல்லாத்தையும் திருடுவதற்காகவே பிசாசு வருகிறான். ನಿನ್ನ ಸಂತೋಷವನ್ನು, ಆಶೀರ್ವಾದವನ್ನು, ಸೌಖ್ಯವನ್ನು ಎಲ್ಲವನ್ನು ಅವನು ಕಸಕೊಳ್ಳುವುದಕ್ಕೆ ಸೈತಾನನು ಬಂದವನು. அதை திருடுவதற்கு வருகிறான். ಅದನ್ನು ಕದ್ದುಕೊಳ್ಳುವುದಕ್ಕೆ ಬಂದವನು. அதை கொல்லுவதற்கு வருகிறான். ಅದನ್ನು ನಾಶಪಡಿಸುವುದಕ್ಕೆ ಬಂದನು. ಆಮೆನ್. ಆಮೆನ್. ஆனால் இயேசுவோ, ಆದರೆ ಯೇಸು ಕ್ರಿಸ್ತನು ಪರಿಪೂರ್ಣமான ಜೀವನ ಕೊಡುಕ್ಕೆ ಬಂದ, ಪರಿಪೂರ್ಣವಾದಂತಹ ಜೀವನವನ್ನು ಕೊಡುವುದಕ್ಕೆ ಬಂದವನು. ಆಮೆನ್. ಆಮೆನ್. இந்த ಪರಿಪೂರ್ಣமான ಜೀವனை வாழ்வதற்கு சில காரியங்களை நான் உங்களுக்கு ஒரு 4 வாரமா கற்றுக் கொடுத்து கொண்டிருக்கேன். ಈ ಪರಿಪೂರ್ಣವಾದಂತಹ ಜೀವನವನ್ನು ಜೀವಿಸುವುದಕ್ಕೆ ಕೆಲವು ಕಾರ್ಯಗಳನ್ನು 4 ವಾರಗಳಿಂದ ನಾನು ನಿಮಗೆ ಹೇಳಿಕೊಡುತ್ತಿದ್ದೇನೆ. எப்பொழுது இந்த காரியங்களை உங்க வாழ்க்கையில நீங்கள் அனுபவிக்கிறீங்களோ அப்பொழுது இந்த பரிபூர்ணமான ஜீவன் உங்களுக்குள்ள வரும். ಯಾವಾಗ ಈ ಕಾರ್ಯಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅನುಭವಿಸಲು ಪ್ರಾರಂಭಿಸುತ್ತೀರೋ ಆಗ ಈ ಪರಿಪೂರ್ಣವಾದಂತಹ ಜೀವನವು ನಿಮ್ಮ ಜೀವನದಲ್ಲಿ ಬರುತ್ತದೆ. ಮೊದಲನೇದಾಗಿ சொல்லுங்க, ಹೇಳಿ. ಬಿಲೀವ್ ಇನ್ ಜೀಸಸ್. ಯೇಸು ಕ್ರಿಸ್ತನನ್ನು ನಂಬುವುದು, ಮನಂ ತಿರುಗುಗ, ಮನಸಾಂತರ ಹೊಂದುವುದು. ಆಮೆನ್. ಮೊದಲನೆಯದಾಗಿ ನೀವು இந்த பரிபூர்ணமான ஜீவனை வாழ்வதற்கு, ಈ ಪರಿಪೂರ್ಣವಾದಂತಹ ಜೀವನವನ್ನು ಜೀವಿಸುವುದಕ್ಕೆ ಯೇಸು ಕ್ರಿಸ್ತ ಮೇಲೆ ವಿಶ್ವಾಸಿத்து நீங்கள் மனம் திரும்ப வேண்டும். ಯೇಸು ಕ್ರಿಸ್ತನನ್ನು ವಿಶ್ವಾಸಿಸಿ ನೀವು ಮನಸ್ಸಾಂತರ ಹೊಂದಬೇಕು. See, unless you change the direction of your path, you cannot live an abundant life. ನಿನ್ನ ದಾರಿಯ ದಿಕ್ಕನ್ನು ನೀನು ಬದಲಾಯಿಸಿಕೊಳ್ಳದ ಹೊರತು ನೀನು ಪರಿಪೂರ್ಣವಾದಂತಹ ಜೀವನವನ್ನು ಜೀವಿಸಲು ಸಾಧ್ಯವಿಲ್ಲ. ನೀ ಉಲಗ ಪ್ರಕಾರമായി நடக்கிற, ನೀನು ಲೋಕದ ರೀತಿಯಲ್ಲಿ ನಡೆಯುತ್ತೀಯಾ, ಅದೇ வாழ்க்கையில நீ மனம் திரும்பி நடக்க முடியாது. ಅದೇ ಜೀವನದಲ್ಲಿ ನೀನು ಮನಸ್ಸಾಂತರ ಹೊಂದಿ ನಡೆಯಲು ಸಾಧ್ಯವಿಲ್ಲ. எப்பொழுது மனம் திரும்பி தேவனுடைய பாதையில நடக்கறியோ, ನೀನು ಯಾವಾಗ ಮನಸ್ಸಾಂತರ ಹೊಂದಿ ದೇವರ ಹಾದಿಯಲ್ಲಿ ನಡೆಯುತ್ತೀಯೋ அந்த பரிபூர்ணமான ஜீவன் இருக்கிறது. ಅಲ್ಲಿ ಪರಿಪೂರ್ಣವಾದಂತಹ ಜೀವನವಿದೆ. ನಾವು ಅನೇಕ ವೇಳೆಯಲ್ಲಿ என்ன செய்றோம்னா, ನಾವು ಅನೇಕ ಸಮಯಗಳಲ್ಲಿ ಏನು ಮಾಡುತ್ತೇವೆ, ನಾನು நடக்கிற பாதையில, ನಾನು ನಡೆಯುವಂತಹ ಹಾದಿಯಲ್ಲಿ எனக்கு பரிபூர்ணமான ஜீவனை கொடுங்க ಆண்டವರೇ ಎಂದು ಜಪಿக்கிறோம். ನನಗೆ ಪರಿಪೂರ್ಣವಾದಂತಹ ಜೀವನವನ್ನು ಕೊಡಿ ದೇವರೇ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಅಂಗ ಪರಿಪೂರ್ಣமான ಜೀವನ கிடையாது. ಅಲ್ಲಿ ಪರಿಪೂರ್ಣವಾದಂತಹ ಜೀವನವಿಲ್ಲ. See, we try to fix God's abundant life in our path. ನಮ್ಮ ದಾರಿಯಲ್ಲಿ ಯೇಸು ಕ್ರಿಸ್ತನ ಪರಿಪೂರ್ಣತೆಯ ಜೀವನವನ್ನು ನಾವು ಅಳವಡಿಸಿಕೊಳ್ಳಬೇಕೆಂಬುದಾಗಿ ಬಯಸುತ್ತೇವೆ. ಆண்டವರೇ ನಾನು இப்படி போறேன், ದೇವರೇ ನಾನು ಈ ರೀತಿಯಾಗಿ ಹೋಗುತ್ತೇನೆ, நீங்க என் கூட வாங்க. ನೀವು ನನ್ನ ಜೊತೆಯಲ್ಲಿ ಬನ್ನಿ. ಆண்டವರೇ ನಾನು இப்படி போறேன், ದೇವರೇ ನಾನು ಈ ರೀತಿಯಾಗಿ ಹೋಗುತ್ತೇನೆ, ನೀನು ಆಶೀರ್ವದಿங்க. ನೀವು ನನ್ನನ್ನು ಆಶೀರ್ವದಿಸಿರಿ. ಆண்டವರೇ ನಾನು ಇದು செய்றேன், ದೇವರೇ ನಾನು ಇದನ್ನು ಮಾಡುತ್ತೇನೆ, நீங்க இது ಆಶೀರ್ವದಿங்க. ನೀವು ನನ್ನನ್ನು ಆಶೀರ್ವದಿಸಿರಿ. அங்க பரிபூர்ணமான ஜீவன் கிடைக்கும். ಅಲ್ಲಿ ಪರಿಪೂರ್ಣವಾದಂತಹ ಜೀವನವಿಲ್ಲ. நான் செய்கிற பாதையில, ನಾನು ಮಾಡುವಂತಹ ಹಾದಿಯಲ್ಲಿ அங்க இயேசு நித்திய ஜீவனை வைக்கல. ಅಲ್ಲಿ ಯೇಸು ಕ್ರಿಸ್ತನು ನಿತ್ಯ ಜೀವವನ್ನು ಇಡಲಿಲ್ಲ, ಪರಿಪೂರ್ಣமான ಜೀವನ வைக்கல, ಪರಿಪೂರ್ಣವಾದಂತಹ ಜೀವನವನ್ನು ಇಡಲಿಲ್ಲ. ಅವರುடைய ಪಾதையில ಆತನ ಹಾದಿಯಲ್ಲಿ ಬರುವಾಗ, ಆಮೆನ್ ಆಮೆನ್, ನಾನು எப்பவுமே யோசிப்பேன், ನಾನು ಯಾವಾಗಲೂ ಆಲೋಚಿಸುವುದುಂಟು, எல்லாரும் ஜெபிக்கிறாங்க, ಎಲ್ಲರೂ ಪ್ರಾರ್ಥಿಸುತ್ತಾರೆ. ಆಮೆನ್ ಆಮೆನ್. இதெல்லாம் என்னுடைய கற்பனை தான். இதெல்லாம் ಇದೆಲ್ಲ ಒಂದು ನನ್ನ ಒಂದು ಬಯಕೆ, ஒரு கற்பனையாಗಿದೆ. ஒரு மனுஷன் எழும்புறான், ಒಬ್ಬ ಮನುಷ್ಯನ ಎದ್ದೇಳುತ್ತಾನೆ, ஆண்டவரೇ ದೇವರೇ என்ன பாதுகாத்துக் கொள்ளுங்க, ನನ್ನನ್ನು ಕಾಪಾಡಿಕೊಳ್ಳಿ, நல்ல சுகத்தோட பலத்தோட ஆரோக்கியத்தோட வையுங்க, ನನ್ನನ್ನು ಸೌಖ್ಯವಾಗಿ ಬಲದಿಂದಲೂ ಆರೋಗ್ಯವಾಗಿ ಇಡಿಸಿ, தேவதூதர்களை அனுப்பி ದೇವದೂತರನ್ನು ಕಳುಹಿಸಿ எங்களை பாதுகாத்துக் கொள்ளுங்க, ನಮ್ಮನ್ನು ಕಾಪಾಡಿಕೊಳ್ಳಿ. இன்னொருத்தன் ஜெபிக்கிறான், ಇನ್ನೊಬ್ಬನು ಪ್ರಾರ್ಥಿಸುತ್ತಾನೆ, டாக்டர், ಅವನು ಡಾಕ್ಟರ್, ஆண்டவரே ದೇವರೇ நிறைய பேஷಂಟ್ಗೆ எங்க ஹாஸ்பிடலுக்கு வரணும், ಅನೇಕ ವ್ಯಾಧಿಯಸ್ಥರು ನನ್ನ ಆಸ್ಪತ್ರೆಗೆ ಬರಬೇಕು, தேவதூதர்களை அனுப்புங்க, ದೇವದೂತರನ್ನು ಕಳುಹಿಸಿ, நிறைய பேர் இன்னைக்கு வரட்டும் ஹாஸ்பிடலுக்கு, ಅನೇಕರು ಈ ದಿನದಲ್ಲಿ ಆಸ್ಪತ್ರೆಗೆ ಬರಬೇಕು, ஆசீர்வதிங்க, ನನ್ನನ್ನು ಆಶೀರ್ವದಿಸಿರಿ. இன்னொருத்தன் ஜெபிக்கிறான், ಇನ್ನೊಬ್ಬನು ಪ್ರಾರ್ಥಿಸುತ್ತಾನೆ, சுடுகாட்டுல ஆண்டவரே ಸ್ಮಶಾನದಲ್ಲಿ ದೇವರೇ நிறைய பேர் இன்னைக்கு சுடுகாட்டுக்கு வரட்டும், ಈ ದಿನದಲ್ಲಿ ಅನೇಕರು ಸ್ಮಶಾನಕ್ಕೆ ಬರಬೇಕು, குடும்பத்தை ஆசீர்வதிங்க, ನನ್ನ ಕುಟುಂಬವನ್ನು ಆಶೀರ್ವದಿಸಿರಿ. பாருங்க
ನೋಡಿ, எல்லாரும் ஜெபிக்கிறாங்க. ಎಲ್ಲರೂ அவங்க ಪ್ರಾರ್ಥಿಸುತ್ತಾರೆ. அவங்க தொழிலுக்கு அவங்க ஜெபிக்கிறாங்க. ಅವರವರ ವೃತ್ತಿಗೆ ಅನುಸಾರವಾಗಿ ಅವರವರು ಪ್ರಾರ್ಥಿಸುತ್ತಾರೆ. எந்த ஜெபம் கேட்கப்படும்? ಯಾವ ಪ್ರಾರ್ಥನೆಯು ಕೇಳಲ್ಪಡುತ್ತದೆ Tell me. ಹೇಳಿ. இங்கே ஒருத்தன் நல்லா சுகம் வேணும்னு ஜெபிக்கிறான். ಇಲ್ಲಿ ಒಬ್ಬನು ಒಳ್ಳೆ ಸೌಖ್ಯ ಬೇಕೆಂಬುದಾಗಿ இங்கே ஒருத்தன் ಪ್ರಾರ್ಥಿಸುತ್ತಾನೆ. வியாதியோட ஹாஸ்பிடலுக்கு வரணும்னு ஜெபிக்கிறான். ಇಲ್ಲಿ ಇನ್ನೊಬ್ಬನು ವ್ಯಾಧಿಯಸ್ಥರು ಬರಬೇಕೆಂಬುದಾಗಿ இன்னொருத்தன் ಪ್ರಾರ್ಥಿಸುತ್ತಾನೆ. செத்து சுடுகாட்டுக்கு வரணும்னு ஜெபிக்கிறான். ಇನ್ನೊಬ್ಬನು ಸತ್ತು ಸ್ಮಶಾನಕ್ಕೆ ಬರಬೇಕೆಂಬುದಾಗಿ ಪ್ರಾರ್ಥಿಸುತ್ತಾನೆ. யார் ஜெபத்தை ஆண்டவர் கேட்பாரு? ಯಾರ ಪ್ರಾರ್ಥನೆಯನ್ನು ದೇವರು ಕೇಳುವವನಾಗಿದ್ದಾನೆ? முதலாவது யாரும் ஆண்டவர்கிட்ட ஜெபிக்கல, அதுதான் உண்மை. ಮೊದಲನೆಯದಾಗಿ ಯಾರು ದೇವರ ಬಳಿಯಲ್ಲಿ ಪ್ರಾರ್ಥಿಸಲಿಲ್ಲ, ಅದೇ ನಿಜ. விருப்பத்தை சொல்லி கேட்டுட்டாருன்ற ஒரு நம்பிக்கையோட இவங்க போறது. ಅವರವರ ಒಂದು ಬಯಕೆಯನ್ನು ಹೇಳಿ ಕೇಳಿಬಿಟ್ಟನು ಎಂಬುವಂತ ಒಂದು ನೆಪದಲ್ಲಿ ಹೋಗುವುದು. அந்த பரிபூர்ணமான ஜீவன் கிடையாது. ಅಲ್ಲಿ ಪರಿಪೂರ್ಣವಾದಂತಹ ಜೀವನವಿಲ್ಲ. நான் நினைக்கிறதுல ஆண்டவர் செய்ய மாட்டார். ನಾನು ಬಯಸುವುದರಲ್ಲಿ ದೇವರು ಮಾಡುವುದಿಲ್ಲ. என் பாதையை அவர் வழியில திருப்பும் போது அங்க பரிபூர்ணமான ஜீவன் இருக்கு. ನನ್ನ ಹಾದಿಯನ್ನು ಆತರ ಮಾರ್ಗದಲ್ಲಿ ತಿರುಗಿಸುವಾಗ ಅಲ್ಲಿ ಪರಿಪೂರ್ಣವಾದಂತ ಜೀವನವಿದೆ. மனம் திரும்புதல் இல்லாமல் பரிபூர்ணமான ஜீவன் உங்களுக்கு கிடைக்காது. ಮನಸ್ಸಾಂತರ ಹೊಂದದೆ ಪರಿಪೂರ್ಣವಾದಂತಹ ಜೀವನವು ನಿಮಗೆ ಸಿಗುವುದಿಲ್ಲ. Repentance is very important. ಮನಸ್ಸಾಂತರವೆಂಬುದು ಬಹಳ ಪ್ರಾಮುಖ್ಯತೆ ಉಳ್ಳದ್ದು. இரண்டாவதாக சொன்னேன். ಎರಡನೆಯದಾಗಿ ಹೇಳಿದೆನು. சொல்லுங்க. மன்னிப்பது, நான் மன்னிக்கப்பட்டு விட்டேன் என்று நம்பி வாழ்வதுதான் நித்திய ಪರಿಪೂರ್ಣமான ಜೀವನ நீங்கள் ಅடைய முடியும். ಕ್ಷಮಿಸುವುದು, ನಾನು ಕ್ಷಮಿಸಲ್ಪಟ್ಟಿದ್ದೇನೆ ಎಂಬುದಾಗಿ ಹೇಳಿ ಜೀವಿಸುವುದು ಪರಿಪೂರ್ಣವಾದಂತಹ ಜೀವನವನ್ನು ಹೊಂದಿಕೊಳ್ಳಲು ಸಾಧ್ಯ. One of the radical teaching of Jesus Christ. ಇದು ಒಂದು ಅದ್ಭುತವಾದಂತಹ ಉಪದೇಶವಾಗಿದೆ ಯೇಸು ಕ್ರಿಸ್ತನದು. ಯಾரும் ಬೋಧಿಕಾದ ஒரு போதனை ಯೇಸು ಕ್ರಿಸ್ತು ಬೋಧಿತது. ಯಾರು ಬೋಧಿಸದೇ ಇದ್ದಂತಹ ಒಂದು ಬೋಧನೆಯನ್ನು ಯೇಸು ಕ್ರಿಸ್ತನು ಬೋಧಿಸಿದರು. அந்த காலகட்ட வரைக்கும், ಯಾಕೆಂದ್ರೆ ಆ ಕಾಲಮಾನದವರೆಗೂ நண்பனை நேசிக்கணும்னு சொல்லி கொடுத்த ஒரு காலகட்டம். ಆ ಒಂದು ಸ್ನೇಹಿತನನ್ನು ಪ್ರೀತಿಸಬೇಕು ಎಂಬುವಂತ ಒಂದು ಕಾಲಮಾನವು. ஆனா ಯೇಸು ಕ್ರಿಸ್ತು வந்த பிறகு, ಆದ್ರೆ ಯೇಸು ಕ್ರಿಸ್ತನು ಬಂದ ಮೇಲೆ ವಿರೋಧಿಯ நேசிக்கணும், ನಿನ್ನ ವಿರೋಧಿಯನ್ನು ಪ್ರೀತಿಸು. he went more deeper. ಆತನು ಇನ್ನೂ ಆಳವಾಗಿ ಹೋದನು. Amen. Amen. So ஒரு புதிர்ச்சிய ஒரு புரட்சியை கொண்டு வந்த போதனைகள்ல ஒன்று மன்னிப்பது, மற்றவங்களை மன்னிக்க சொல்வது ಯೇಸು ಕ್ರಿಸ್ತು ಕற்றுக் கொடுத்த ஒரு காரியம். ಒಂದು ಧರಣಿಯ ಒಂದು ಉಪದೇಶವನ್ನು ತಂದಂತದ್ದು ಕ್ಷಮಿಸುವುದು, மற்றவங்களை மன்னிப்பது, ಬೇರೆಯವರನ್ನು ಕ್ಷಮಿಸುವುದು, நாம் மன்னிக்கப்பட்ட வாழ்க்கையை வாழுವುದು, ನಾವು ಕ್ಷಮಿಸಲ್ಪಟ್ಟಂತ ಜೀವನವನ್ನು ಜೀವಿಸುವುದು. ரெண்டு முக்கியம் பாருங்க. ಎರಡು ಮುಖ್ಯವಾಗಿ ಇದೆ ನೋಡಿ. நீங்க மற்றவங்களை மன்னிக்கலனாலும், ನೀವು ಬೇರೆಯವರನ್ನು ಕ್ಷಮಿಸದಿದ್ದರೂ உங்க மனசுல காயம் இருக்கும். ನಿಮ್ಮ ಮನಸ್ಸಿನಲ್ಲಿ ಗಾಯವಿರುತ್ತದೆ. உங்க வாழ்க்கையை நீங்களே மன்னிக்காமல் போனாலும், ನಿಮ್ಮ ಜೀವನವನ್ನು ನೀವೇ ಕ್ಷಮಿಸದೆ ಹೋದರೂ உங்க வாழ்க்கையில காயம் இருக்கும். ನಿಮ್ಮ ಜೀವನದಲ್ಲಿ ಗಾಯವಿರುತ್ತದೆ. இது ரெண்டும் இயேசு கிறிஸ்து கல்வாரி சிலுவையில் அவருடைய ரத்தத்தை சிந்தி என் பாவங்களை எல்லாம் மன்னித்தார் என்று நினைத்து நீ நம்பி மற்றவங்களையும் மன்னித்து நீயோ மன்னிப்பை பெற்றுக்கொள்ளும் பொழுது ಪರಿಪೂರ್ಣமான ಜೀವನ್ ಉನ್ வாழ்க்கையில வருகிறது. ಇವೆರಡನ್ನು ಯೇಸು ಕ್ರಿಸ್ತನು ನನಗಾಗಿ ಕಲ್ವಾರಿ ಕ್ರೂಜೆಯಲ್ಲಿ ರಕ್ತವನ್ನು ಸುರಿಸಿ ಕ್ಷಮಿಸಿದನು ಎಂಬುದಾಗಿ ಅರಿತು ಬೇರೆಯವರನ್ನು ಕ್ಷಮಿಸಿ ನಿನ್ನ ಪಾಪಗಳನ್ನು ನೀನು ಕ್ಷಮಿಸಿಕೊಳ್ಳುವುದರಿಂದ ಪರಿಪೂರ್ಣವಾದಂತಹ ಜೀವನವನ್ನು ಜೀವಿಸಲು ಸಾಧ್ಯ. பழைய காரியங்களை மனசுல ஒரு சுமையாய் சுமக்காதீங்க. ಹಳೆಯ ಕಾರ್ಯಗಳನ್ನು ಮನಸ್ಸಿನಲ್ಲಿ ಒಂದು ಭಾರವಾಗಿ ಹೊತ್ತುಕೊಳ್ಳಬೇಡಿ. பழைய காயங்களை ஒரு சுமையாய் சுமப்பாதீங்க. ಹಳೆಯ ಗಾಯಗಳನ್ನು ಒಂದು ಭಾರವಾಗಿ ಹೊತ್ತುಕೊಳ್ಳಬೇಡಿ. இப்படி பண்ணிட்டா இல்ல, ಅವನು ಈ ದಿನ ಅಂದು ನನ್ನನ್ನು ಈ ರೀತಿಯಾಗಿ ಮಾಡಿ ಕೇಳಿ பண்ணா இல்ல, ಇವನು ಈ ರೀತಿಯಾಗಿ ಆಸೆ ಮಾಡಿದನು, ಅವಮಾನಪಡಿಸಿனா இல்ல, ಇವನು ನನ್ನನ್ನು ಅವಮಾನಪಡಿಸಿದನು, ಅವನು ನನ್ನನ್ನು ಅವಮಾನಪಡಿಸಿದನು, ஏமாத்திட்டா இல்ல, ಇವನು ನನ್ನನ್ನು ಯಾಮಾರಿಸಿದನು. காயங்கள் உங்களை வலிக்குள்ள உண்டாக்கிடும். ಈ ಗಾಯಗಳು ನಿಮ್ಮನ್ನು ನೋವಿನಲ್ಲಿ ಕೊಂಡೊಯ್ಯುತ್ತದೆ. And doctors also say, ಡಾಕ್ಟರ್ಗಳು ಹೇಳುತ್ತಾರೆ, unforgiveness in your heart brings disease. அது முக்கியமாக சொல்றாங்க, கேன்சருக்கு ஒரு காரணமா இருக்கிற ஒரு காரணம் இந்த உங்களுக்குள்ள மன்னிக்கப்படாம தன்மை இருந்து அது கசப்பாய் மாறி it brings some disease in your body. ಕ್ಷಮಿಸದೇ ಇರುವಂತ ಕಾರ್ಯಗಳು ನಮ್ಮ ದೇಹದಲ್ಲಿ ಇರುವುದರಿಂದ ವೈದ್ಯರುಗಳು ಹೇಳುತ್ತಾರೆ ಆ ಒಂದು ಕ್ಷಮಿಸದೇ ಇರುವಂತ ಗಾಯವು ಅದು ನಮ್ಮನ್ನು ರೋಗಕ್ಕೆ ಒಳಗಾಗಿಸುತ್ತದೆ. Amen. Amen. All your BP, sugar is also one of the reason உங்களுடைய மனசுல அந்த ಭಾರங்களும் காயங்களும் இருக்கிறதுனால தான். ನಿಮ್ಮ ಒಂದು ಮಧುಮೇಹ, ನಿಮ್ಮ ಒಂದು ರಕ್ತದ ಒತ್ತಡಗಳು ಇರುವುದಕ್ಕೆ ಕಾರಣ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಗಾಯಗಳೇ. Release them.
ಅದನ್ನು ಬಿಟ್ಟು ಬಿಡಿ. நேத்து ஒரு சகோதரனிடத்தை பேசிட்டு இருந்தேன். ನಿನ್ನೆ ಒಬ್ಬ ಸಹೋದರನ ಬಳಿಯಲ್ಲಿ He ಮಾತನಾಡುತ್ತಿದ್ದೆ. went for 7 days training. ಆತನು 7 ದಿನಗಳ ಒಂದು ತರಬೇತಿಗಾಗಿ அந்த ಹೋಗಿದ್ದವನು. ட்ரைனிங் என்னன்னா 7 நாள் ஃபோன் கிடையாது, ஒண்ணும் கிடையாது. உள்ள ஆண்டவருடைய வார்த்தை கற்றுக் கொடுப்பாங்க. அவங்க ஆவியானவரை பெற்றுக்கொள்வாங்க. ஆவியின் வரங்களை எப்படி பயன்படுத்த வேண்டும் என்பது அது ஒரு பயிற்சி. ಆ 7 ದಿನಗಳ ತರಬೇತಿ ಏನೆಂದರೆ ಅವರ ಬಳಿಯಲ್ಲಿ ಯಾವ ಫೋನ್ ಇಲ್ಲ, ಯಾವ ಒಂದು ಸಂಪರ್ಕಗಳು ಇಲ್ಲ. ಆ 7 ದಿನಗಳು ಪವಿತ್ರಾತ್ಮನ ಬಗ್ಗೆ ಹೇಳಿಕೊಡುತ್ತಾರೆ. ಪವಿತ್ರಾತ್ಮನ ವರಗಳನ್ನು ಯಾವ ರೀತಿಯಾಗಿ ನಾವು ಉಪಯೋಗಿಸಬೇಕೆಂಬುದನ್ನು ಹೇಳಿಕೊಡುತ್ತಾರೆ. அவன் வந்த பிறகு அவனுடைய வாழ்க்கையில ஒரு டிரான்ஸ்ஃபர்மேஷனை நான் பார்த்தேன். ಅವನು ಬಂದ ತಕ್ಷಣ ಅವನ ಜೀವನದಲ್ಲಿ ಒಂದು ಮನಸ್ಸಾಂತರ ಹೊಂದಿದಂತ ಬದಲಾವಣೆ ಹೊಂದಿದಂತ ಜೀವನವನ್ನು ನೋಡಿದ್ದೇನೆ. Completely changed. ಪರಿಪೂರ್ಣವಾದಂತ ಒಂದು ಬದಲಾವಣೆ. அப்ப அவனை கேட்டேன். ಆಗ ನಾನು ಅವನನ್ನು ಕೇಳಿದೆನು, What did you learn? ನೀನು ಏನನ್ನು ಕಲಿತುಕೊಂಡೆ? அவன் சொன்னா, ಅವನು ಹೇಳಿದನು, see ಅங்க போன பிறகு I understood the importance of forgiveness. ಅಲ್ಲಿ ಹೋದ ಮೇಲೆ ನಾನು ಕ್ಷಮಿಸಲ್ಪಡಬೇಕಾಗಿರುವುದಂತಹ ಪ್ರಾಮುಖ್ಯತೆಯನ್ನು ಅಲ್ಲಿ ಕಲಿತುಕೊಂಡೆ. After I underwent that forgiveness, ನಾನು ಆ ಒಂದು ಕ್ಷಮಾಪಣೆಯ ಒಂದು ಕಾರ್ಯದಲ್ಲಿ ಹೋದಾಗ next day I was able to hear the voice of the Lord. ಮಾರನೇ ದಿನವು ನಾನು ದೇವರ ಶಬ್ದವನ್ನು ಕೂಗನ್ನು ನಾನು ಕೇಳುವುದಕ್ಕೆ ನಾನು ಶಕ್ತನಾದೆ. அன்றைக்கு ಅಂದು அவங்க என்ன பண்ணாங்கன்னா எல்லா பெயர்களை எழுதுறாங்களா. ಅಂದು ಅವರು ಎಲ್ಲರ ಹೆಸರುಗಳನ್ನು ಬರೆದರಂತೆ. எழுதி ಅದರ ಮೇಲೆ ಕೈயை வச்சு அவங்க ಜೆபிತಾங்களா. ಬರೆದು ಆ ಹೆಸರುಗಳ ಮೇಲೆ ತಮ್ಮ ಕೈಗಳನ್ನು ಇಟ್ಟು ಪ್ರಾರ್ಥಿಸಿದರಂತೆ. ಅವನ ಅರಿಯಾಮಲೇ ಅವ ಅಳುತ್ತಿರುತ್ತಾನೆ. ಅವನಿಗೆ ತಿಳಿಯದ ಹಾಗೆ, ಅವನ ಅರಿವಿಲ್ಲದೆ ಅವನು ಹತ್ತುಕೊಂಡನಂತೆ. Forgiving your own parents. ನಿನ್ನ ಹೆತ್ತವರನ್ನು ಕ್ಷಮಿಸು. என் அப்பா என்ன சரியா வளர்க்கல, என் அம்மா என்ன சரியா வளர்க்கல, எனக்கு இது வைக்கல, எனக்கு அதை வைக்கல. பெற்றவங்க மேல இருக்கிற கோபம், ಹೆತ್ತವರ ಮೇಲಿರುವಂತ ಕೋಪವು ನನಗೆ ಅದು ಇಡಲಿಲ್ಲ, ಇದು ಇಡಲಿಲ್ಲ, ನನ್ನನ್ನು ಸರಿಯಾಗಿ ಬೆಳೆಸಲಿಲ್ಲ ಎಂಬುವಂತ ಕಾರ್ಯಗಳು. எனக்கு சரியான வாய்ப்பு கிடைக்கலன்றது குடும்பத்தின் மேல கோபம், ನನಗೆ ಸರಿಯಾದಂತ ಅವಕಾಶ ಸಿಗಲಿಲ್ಲ ಎಂಬುದು ಕುಟುಂಬದ ಮೇಲಿರುವಂತ ಕೋಪ, நண்பர்கள் மேல கோபம், ಸ್ನೇಹಿತರ ಮೇಲೆ ಕೋಪ. இதெல்லாம் எழுதி ஸ்ப்ரெட் ஓவர் இட் and சொல்றான், அழுது நான் ஜெபிச்சேன். ಇದೆಲ್ಲವನ್ನು ಬರೆದು ಅದರ ಮೇಲೆ ಕೈಯಿಟ್ಟು ಹತ್ತು ನಾನು ಪ್ರಾರ್ಥಿಸಿದೆನು ಎಂಬುದಾಗಿ ಹೇಳಿದನು. ಮರುನಾಳು ಮಾರನೆಯ ದಿನ ಅವನ ಪ್ಯಾಂಟ್ ವಾಶ್ ಮಾಡುம்போது, ಅವನ ಪ್ಯಾಂಟ್ ಅನ್ನು ಅವನು ಒಗೆಯುತ್ತಿರುವಾಗ, அங்க அவன் ಬ್ಲಾಕ್ ಪ್ಯಾಂಟ್ ವಾಶ್ பண்ணிருக்கான். ಅವನ ಒಂದು ಕಪ್ಪು ಬಣ್ಣದ ಪ್ಯಾಂಟ್ ಅನ್ನು ಒಗೆಯುತ್ತಿದ್ದನಂತೆ. ಸೋಪ್ ತಣ್ಣಿ ಕರುಪಾ போயிருக்கு. ಅಲ್ಲಿ ಆ ಸೋಪಿನ ನೀರು ಕಪ್ಪಾಗಿ ಹೋಯಿತಂತೆ. ಅವನು சொல்றான், ಆಗ ಅವನು ಹೇಳಿದನು, I was listening to the voice of God. ದೇವರ ಒಂದು ಶಬ್ದವನ್ನು ನಾನು ಕೇಳಿದೆನು. அந்த அழுக்கு தண்ணி தான் உன்னுடைய பாவம், நான் அப்படிதான் க்ளீன் பண்ணிட்டேன். ಆ ಒಂದು ಕೊಳಕು ನೀರು சத்தம் கேக்குதா. ಆ ಒಂದು ಕೊಳಕು ನೀರು ನಿನ್ನ ಪಾಪವು ಆ ರೀತಿಯಾಗಿ ನಾನು ಅದನ್ನು ಶುದ್ಧಿ ಮಾಡಿದೆನು ಎಂಬುವಂತ ಶಬ್ದವು ಆತನಲ್ಲಿ ಕೇಳಿತಂತೆ. ಆಮೆನ್. He said, ஆண்டவருடைய சத்தத்தை நீ கேட்கிறதுக்கு தேவையான ஒரு குணம் என்னன்னா மன்னிப்பது. ಅವನು ಹೇಳಿದನು, ದೇವರ ಶಬ್ದವನ್ನು ಕೇಳುವುದಕ್ಕೆ ಮೊದಲನೆಯ ಒಂದು ಗುಣಾಂಶ ಏನೆಂದರೆ ಕ್ಷಮಿಸುವುದು. இப்போ is not in the church. ಆತನು ಈಗ ಸಭೆಯಲ್ಲಿ ಇಲ್ಲ. ಇನ್ನು ಹೆಂಗ ತನಕ ಇರ್ತಾರೆ ಇಪ್ಪ. ಈಗ ಆತನು ಎಲ್ಲಿದ್ದಾನೆ ಗೊತ್ತಾ? is roaming around ಎಣ್ಣೂರು ಆ ಒಂದು ಪ್ರಾಂತ್ಯಗಳಲ್ಲಿ ಆತನು ಅಲ್ಲಿ ಇಲ್ಲಿ ಅಲಿದಾಡುತ್ತಿದ್ದಾನೆ. ಯೇಸುವ ಪತಿ சொல்லிட்டு, ಯೇಸು ಕ್ರಿಸ್ತನ ಬಗ್ಗೆ ಹೇಳಿಕೊಂಡು, I was shocked. ನಾನು ಹಾಗೆ ಅಚ್ಚರಿಗೊಂಡೆನು. என்ன பண்ற நீ? ಏನು ಮಾಡುತ್ತಿದ್ದೇನೆ? இல்ல, நான் எல்லா வாக்குத்தத்தங்களை பாக்கெட்ல வச்சிட்டு நான் போய் கேக்குறேன், இது படிக்கிறீங்களான்னு ಕೇಳ್ಕறேன். ನಾನು ಈ ವಾಗ್ದಾನಗಳನ್ನು ನನ್ನ ಪಾಕೆಟ್ ಅಲ್ಲಿ ಇಟ್ಟು ಅವರ ಬಳಿಯಲ್ಲಿ ಹೋಗಿ ಕೇಳುತ್ತೇನೆ, ನೀವು ಓದುತ್ತೀರಾ ಎಂಬುದಾಗಿ. ಏನ he speaks English. ಯಾಕಂದ್ರೆ ಆತನು ಆಂಗ್ಲ ಭಾಷೆಯನ್ನು ಮಾತನಾಡುವವನು. ನೆತ್ತು ಸಾಕ್ಷಿ ಸೊನ್ನಾಪ್ಲ, ನೆನ್ನೆ ಸಾಕ್ಷಿ ಹೇಳಿದನು. he was completely drug addict. ಆತನು ಆ ಒಂದು ಡ್ರಗ್ ಅನ್ನು ಉಪಯೋಗಿಸುವವನು. ಡ್ರಗ್ ಅಡಿಕ್ಟ್ மட்டும் ಇಲ್ಲ, he was selling drugs. ಆತನು ಮಾದಕ ವಸ್ತುಗಳನ್ನು ಉಪಯೋಗಿಸುವವನಲ್ಲ, ಅದನ್ನು ಮಾರುವವನಾಗಿದ್ದನು ಗೋವಾದಲ್ಲಿ. ಆಮೆನ್. இன்னைக்கு ಇಂದು ஆண்டவருடைய வாக்குத்தத்த கார்டுகளை, ಆ ಒಂದು ದೇವರ ವಾಗ್ದಾನದ ಒಂದು ಕಾರ್ಡುಗಳನ್ನು போயிட்டு கேக்குறாரா, சார் ಇದು படிக்கிறீங்களா, எனக்கு தமிழ் தெரியல. ಆತನು ಹೋಗಿ ಕೇಳುತ್ತಾನಂತೆ, ಸರ್ ಇದನ್ನು ಓದುತ್ತೀರಾ, ನನಗೆ ಈ ಒಂದು ಭಾಷೆ ಗೊತ್ತಿಲ್ಲ. அவங்க படிச்சு சொல்றாங்களா, ಅವರು ಓದಿ ಹೇಳುತ್ತಾರಂತೆ. அப்ப இது சொல்றாரா, ನಂತರ ಈತನು ಹೇಳುತ್ತಾನಂತೆ, உங்களுக்கு தான், ಇದು ನಿಮಗೆ அப்படிட்டு ஜெபம் பண்றாரு. ಹಾಗೆ ಹೇಳಿ ಆತನು ಪ್ರಾರ್ಥಿಸುತ್ತಾನಂತೆ. சில பேர் அழுகுறாங்களா, ಕೆಲವರು ಅಳುತ್ತಾರಂತೆ, சில பேர் வாங்கிக்கிறாங்களா, ಕೆಲವರು ಅದನ್ನು ತೆಗೆದುಕೊಳ್ಳುತ್ತಾರೆ, சில பேர் இது கிறிஸ்துவங்களது பான்னு சொல்றாங்களா, ಕೆಲವರು ಇದು ಕ್ರೈಸ್ತರದು ಎಂಬುದಾಗಿ ಹೇಳುತ್ತಾರೆ. He is going. ಆ ರೀತಿಯಾಗಿ ಆತನು ಹೋಗುತ್ತಿದ್ದಾನೆ. One forgiveness in his heart changed the whole life. ಒಂದು ಕ್ಷಮಾಪಣೆಯು ಆತನ ಹೃದಯದಲ್ಲಿ ಬಂದದ್ದರಿಂದ ಆತನ ಜೀವನವನ್ನೇ ಬದಲಾಯಿಸಿತು. அப்ப நேத்து அவங்க என்ன ஒரு கேள்வி கேட்டா, ನಿನ್ನೆ ಆತನು ನನ್ನನ್ನೊಂದು ಪ್ರಶ್ನಿಸಿದನು, ಪಾಸ್ಟರ್, ಬೋಧಕರೇ, இங்க யாராவது வந்துட்டு ಇಲ್ಲಿ ಯಾರಾದರೂ ಬಂದು ಗನ್ನ வச்சிட்டு ಗನ್ನನ್ನಿಟ್ಟು
உனக்கு இயேசு வேணுமா வாழ்க்கை வேணும்னு கேட்டா எவ்வளவு பேர் இந்த சர்ச்சில் நிப்பாங்கன்னு கேட்டேன். ನಿನಗೆ ಯೇಸು ಬೇಕಾ ಅಥವಾ ಜೀವನ ಬೇಕಾ ಎಂಬುದಾಗಿ ಕೇಳಿದರೆ ಎಷ್ಟು ಜನರು ಸಭೆಯಲ್ಲಿ ನಿಲ್ಲುತ್ತಾರೆ? நான் சொல்ல தெரியலப்பா. ನಾನು ಹೇಳಿದೆ ನನಗೆ ಗೊತ್ತಿಲ್ಲಪ್ಪ. we need such warriors என்றான். ಆ ರೀತಿಯಾದಂತ ವಾರಿಯರ್ಗಳು ಬೇಕು, ವೀರರುಗಳು ಬೇಕು. we need such warriors. ಆ ರೀತಿಯಾದಂತ ವೀರರುಗಳು ನಮಗೆ ಬೇಕು. ಇಂಡಿಯನ್ ಆರ್ಮಿಗೆ ಹೋಗುம்போது ಆ ಭಾರತ ದೇಶದ ಸೈನ್ಯಕ್ಕೆ ಹೋಗುವಾಗ அவன் செத்துட்டு தான் போறான். ಅವನು ಸತ್ತು ಹೋಗುತ್ತಾನೆ. மறுபடியும் உயிரோட வரான்றது அவனுக்கு ಗ್ಯಾರಂಟಿ. ಪುನಃ ಆತನು ಜೀವಂತವಾಗಿ ಬರುತ್ತಾನೆ ಎಂಬುವಂತ ನಂಬಿಕೆ ಇಲ್ಲ. ಇವನ್ சொல்றான், ಇವನು ಹೇಳುತ್ತಾನೆ, ಯೇಸು ಕ್ರಿಸ್ತುக்குள்ள நான் வரும்போது செத்துட்டு தான் வரேன். ಯೇಸು ಕ್ರಿಸ್ತನಲ್ಲಿ ನಾನು ಬರುವಾಗ ಸತ್ತು ಬರುತ್ತೇನೆ. ಇನಿಮೇಲೆ ಅವರುடைய ಜೀವನ ಇದು. ಆತನು ಇನಿಮೇಲೆ ಅವರುடைய ಇನ್ನು ಮುಂದೆ ಆತನ ಜೀವನವು. see the transformation. ನೋಡಿ ಆ ಒಂದು ಮನಸ್ಸಾಂತರದ ಬದಲಾವಣೆಯನ್ನು ನೋಡಿ. Amen. Amen. That is the true transformation. ಅದು ನಿಜವಾದಂತ ಒಂದು ಬದಲಾವಣೆಯಾಗಿದೆ. Amen. Amen. So முதலாவது மனம் திரும்புதல், ಮೊದಲನೆಯದಾಗಿ ಮನಸ್ಸಾಂತರ ಹೊಂದುವುದು, இரண்டாவது மன்னிக்கிறது, ಎರಡನೆಯದಾಗಿ ಕ್ಷಮಿಸುವುದು, மூன்றாவது ಮೂರನೆಯದಾಗಿ சொல்லுங்க நியூ லைஃப், ಹೊಸ ಜೀವನ, புது வாழ்க்கை வாழ்கிற அனுபவம். ಹೊಸ ಜೀವನವನ್ನು ಜೀವಿಸುವಂತ ಅನುಭವ. Amen. Amen. Don't live a old life. ಆ ಹಳೆಯ ಜೀವನವನ್ನೇ ಜೀವಿಸಬೇಡಿ. இன்னைக்கு நீங்க புதுசா பிறந்திருக்கிறீங்க. ಇಂದು ನೀವು ಹೊಸದಾಗಿ ಹುಟ್ಟಿದ್ದೀರಾ. எந்த குடும்பத்துல பிறந்திருக்கிறீங்க? ಯಾವ ಕುಟುಂಬದಲ್ಲಿ ಹುಟ್ಟಿದ್ದೀರಾ? ಯೇಸು தேவனுடைய குடும்பத்துல பிறந்திருக்கிறோம். ದೇವರ ಕುಟುಂಬದಲ್ಲಿ ಹುಟ್ಟಿದ್ದೇವೆ. This is God's family. ಇದು ದೇವರ ಕುಟುಂಬವಾಗಿದೆ. We all are born in God. ನಾವು we all are ನಾವೆಲ್ಲರೂ ದೇವರ ಕುಟುಂಬದಲ್ಲಿ ಹುಟ್ಟಿದ್ದೇವೆ. Amen. ಆಮೆನ್. நமக்கெல்லாம் ஒரே தகப்பன் தான். ನಮಗೆಲ್ಲರಿಗೂ ಒಬ್ಬನೇ ತಂದೆಯು. Amen. ಆಮೆನ್. அதுதான் நம்ம எல்லாரும் brothers and sisters ன்னு கூப்பிடுறோம். ಆದ್ದರಿಂದಲೇ ನಾವೆಲ್ಲರೂ ಸಹೋದರ ಸಹೋದರಿ ಎಂಬುದಾಗಿ ಕರೆಯುತ್ತೇವೆ. We are born into a new family. ನಾವು ಹೊಸ ಕುಟುಂಬದಲ್ಲಿ ಹುಟ್ಟಿದವರು. Amen. ಆಮೆನ್. And we have one father. ನಮಗೆ ಒಬ್ಬನೇ ತಂದೆಯು. ಇಂದು புதிய பாடம், ಹೊಸ ಒಂದು ಪಾಠವು having God as the father. ದೇವರನ್ನು ನಮ್ಮ ತಂದೆಯಾಗಿ ಇರಿಸಿಕೊಳ್ಳುವುದು. திருப்பிக்கொள்ளுங்க மத்தேயு எழுதின சுவிசேஷம், ತಿರುಗಿಸಿಕೊಳ್ಳಿ ಮತ್ತಾಯನಿಗೆ ಬರೆದ ಸುವಾರ್ತೆ 6வது அதிகாரம் 6ನೇ ಅಧ್ಯಾಯ 9வது வசனம். 9ನೇ ವಚನ. நீங்கள் ஜெபம் பண்ண வேண்டிய விதமாவது பரமண்டலங்களில் இருக்கிற எங்கள் பிதாவே. போதுங்க. ಆದ್ದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್. Our Father in heaven. ಪರಲೋಕದಲ್ಲಿರುವ ನಮ್ಮ ತಂದೆಯೇ. Jesus is teaching. ಯೇಸು ಕ್ರಿಸ್ತು எப்படி நம்ம ஜெபிக்கணும்னு சொல்லி கொடுக்கிறாரு. ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಬೇಕೆಂಬುದನ್ನು ಹೇಳಿಕೊಳ್ಳುತ್ತಿದ್ದಾನೆ. அப்ப அவர் முதலாவது பயன்படுத்துகிற வார்த்தை, ಆಗ ಆತನು ಮೊದಲನೆಯದಾಗಿ ಆ ಒಂದು ಉಪಯೋಗಿಸಿಕೊಳ್ಳುವಂತ ಪದವು ಪರಲೋಕದಲ್ಲಿ இருக்கிற எங்கள் ತಂದೆಯೇ. ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್. ಇದುವರೆಗೂ ಯಾರು எந்த தேவர்களையும் ಯಾವ ದೇವರುಗಳನ್ನು ಅಪ್ಪಾன்னு கூப்பிட்டது கிடையாது. ತಂದೆ ಎಂಬುದಾಗಿ ಕರೆದಿದ್ದಿಲ್ಲ. ಈವನ್ ಯೂದರುಗಳು ತಗಪ್ಪನ್ ಎಂದು ಕೂಪಿட்டது கிடையாது. ಯೆಹೂದ್ಯರು ಸಹ ತಂದೆಯೇ ಎಂಬುದಾಗಿ ಕರೆಯಲಿಲ್ಲ. God was somewhere far for them. ಅವರಿಗೆ ದೇವರು ಎಲ್ಲೋ ಸ್ವಲ್ಪ ದೂರದಲ್ಲಿದ್ದಾನೆ. God was always far. ದೇವರು ಯಾವಾಗಲೂ ಅವರಿಗೆ ದೂರದಲ್ಲಿದ್ದಾನೆ. We were not along with God. நம்ம தேவனோட இல்ல. ನಾವು ದೇವರೊಂದಿಗಿಲ್ಲ. ಆಮೆನ್. யூதர்களுக்கு தேவன் ரொம்ப தூரம். ಯೆಹೂದ್ಯರಿಗೆ ದೇವರು ಬಹಳ ದೂರ. அந்நியர்களுக்கும் தேவர்கள் ரொம்ப தூரம். ಅನ್ಯರಿಗೂ ಸಹ ದೇವರುಗಳು ಬಹಳ ದೂರ. இப்ப நீங்க கோயில்கள பார்த்திருக்கீங்கல்ல. ಈಗ ನೀವು ಆ ಒಂದು ದೇವಾಲಯಗಳನ್ನು ನೋಡಿದ್ದೀರಲ್ಲ. ಯಾರಾவது ಗರ್ಭಗುಡಿಗೆ ಉள்ள போக முடியுமா? ಆ ಗರ್ಭಗುಡಿ ಎಂಬುದಾಗಿ ಹೇಳುವಂತಹ ಸ್ಥಳಕ್ಕೆ ಯಾರಾದರೂ ಹೋಗಲು ಸಾಧ್ಯವೇ? போக முடியுமா? ಹೋಗಲು ಸಾಧ್ಯವೇ? ಅದು ಪೂಜಾರಿ தான் உள்ள விடுவானா? ಆ ಪೂಜಾರಿ ನಿಮ್ಮನ್ನು ಒಳಗೆ ಬಿಡುತ್ತಾನ? ஏன்னா எந்த தேவர்களும் மனிதனோட உறவு வைத்துக் கொள்வது கிடையாது. ಯಾಕೆಂದ್ರೆ ಯಾವ ದೇವರು ಮನುಷ್ಯರೊಂದಿಗೆ ನಂಟನ್ನು ಇಟ್ಟುಕೊಳ್ಳುವುದಿಲ್ಲ. They always say, I am God and your people, you stay there, I will be here. ಅವರು ಹೇಳುತ್ತಾರೆ, ನಾನು ದೇವರು, ನೀವು ಜನರು, ನೀವು ಅಲ್ಲೇ ಇರಿ, ನಾನು ಇಲ್ಲಿ ಇರುತ್ತೇನೆ ಎಂಬುದಾಗಿ. Nobody calls their God as father. ಯಾರು ಅವರ ದೇವರನ್ನು ತಂದೆ ಎಂಬುದಾಗಿ ಕರೆಯುವುದಿಲ್ಲ. It's only our God who said, our Father in heaven. ಇದು ನಮ್ಮ ದೇವರು ಮಾತ್ರವೇ, ನಮ್ಮ ತಂದೆಯು ಪರಲೋಕದಲ್ಲಿ ಇದ್ದಾನೆ ಎಂಬುದಾಗಿ ಹೇಳಿಕೊಟ್ಟಿದ್ದಾನೆ. ಆಮೆನ್. நமக்கு தான் இந்த உரிமை ஆண்டவர் கொடுத்திருக்கிறார். என்னன்னாக்கா தேவனை
அப்பான்னு சொல்லி கூப்பிடுகிற ஒரு புத்திர ಸ್ವೀಕಾರத்தை நமக்கு கொடுத்திருக்கிறார். ದೇವರನ್ನು ನಾವು ತಂದೆ ಎಂಬುದಾಗಿ ಕರೆಯುವಂತ ಒಂದು ಹಕ್ಕನ್ನು ನಮಗೆ ಸಂಪಾದಿಸಿಕೊಟ್ಟಿದ್ದಾನೆ. ಆಮೆನ್. ಆಮೆನ್. ಅದರಿಂದ ಜಪದಲ್ಲಿ சொல்றாரு, ಆದ್ದರಿಂದಲೇ ಪ್ರಾರ್ಥನೆಯಲ್ಲಿ ಹೇಳುತ್ತಿದ್ದಾನೆ, ಫಾದರ್ ಇನ್ ಹೆವೆನ್, ನಮ್ಮ ತಂದೆಯ ಪರಲೋಕದಲ್ಲಿರುವಂತ ನಮ್ಮ ತಂದೆಯೇ. அதை தொடர்ந்து அவர் சொல்லுகிறாரு, ಅದಕ್ಕೆ ಮುಂದೆ ಬರುವಂತ ಕಾರ್ಯಗಳಲ್ಲಿ ಹೇಳುತ್ತಿದ್ದಾನೆ, ಡು ನಾಟ್ ವರಿ, ನೀವು ಯಾವುದಕ್ಕೂ ಚಿಂತಿಸಬೇಡಿರಿ, ನೀ ಎದ ಕುರಿತು ಕವಲಪಡಾದ, ನೀನು ಯಾವುದಕ್ಕೂ ಚಿಂತಿಸಬೇಡ. ಯುವರ್ ಫಾದರ್ ನೋಸ್ ಎವ್ರಿಥಿಂಗ್, ನಿನ್ನ ತಂದೆಯು ಎಲ್ಲವನ್ನು ಅರಿತವನಾಗಿದ್ದಾನೆ. 32வது ವಚನ, 32ನೇ ವಚನ. ಫಾರ್ ದ ಪೇಗನ್ಸ್ ರನ್ ಆಫ್ಟರ್ ಆಲ್ ದೀಸ್ ಥಿಂಗ್ಸ್, ಯುವರ್ ಹೆವೆನ್ಲಿ ಫಾದರ್ ನೋಸ್ that you need them. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ, ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆ ತಿಳಿದವನಾಗಿದ್ದಾನೆ. ತಮಿಳ ವಾಸಿಗ, இவைகளை எல்லாம் அஞ்ஞானிகள் நாடி தேடுகிறார்கள், இவைகள் எல்லாம் உங்களுக்கு வேண்டியவைகள் உங்கள் பரமபிதா அறிந்திருக்கிறார். நான் எதை உடுப்பேன், நான் எதை உண்ணுவேன், நான் என்ன செய்வேன், நான் எங்க தங்குவேன், இந்த கவலை நமக்கு இருக்க கூடாதுங்க. ನಾನು ಯಾವುದನ್ನು ಉಟ್ಟುಕೊಳ್ಳುವುದು, ಯಾವುದನ್ನು ಉಣ್ಣುವುದು, ನಾನು ಎಲ್ಲಿ ಇರುವುದು ಎಂಬುವಂತಹ ಚಿಂತೆಗಳು ನಮಗೆ ಇರಬಾರದು. Don't worry about tomorrow. ನಾಳೆ ದಿನದ ಬಗ್ಗೆ ನೀವು ಚಿಂತಿಸಬೇಡಿ. என்ன செய்ய போறேன், ನಾನೇನು ಮಾಡುವುದು, என்ன நடக்க போகுது, ಏನು ನಡೆಯುತ್ತದೆ, எங்க போக போறேன், ನಾನು ಎಲ್ಲಿ ಹೋಗಲಿದ್ದೇನೆ, என்ன சாப்பிட போறேன், ನಾನು ಏನನ್ನು ತಿನ್ನುವುದು, எங்க தங்க போறேன், ನಾನು ಎಲ್ಲಿ ಇರುವುದು, என் வாழ்க்கை எப்படி இருக்க போகுது, ನನ್ನ ಜೀವನವು ಯಾವ ರೀತಿಯಾಗಿರುತ್ತದೆ, எப்படி இருக்க போகுது, ನನ್ನ ಕುಟುಂಬವು ಯಾವ ರೀತಿಯಾಗಿರುತ್ತದೆ, இது நாம கவலைப்பட வேண்டியது இல்ல. ಇದು ನಾವು ಚಿಂತೆ ಪಡುವಂತ ವಿಷಯವಲ್ಲ. உண்மையாகவே நீங்கள் இயேசுவை தேவனாக ஏற்றுக்கொண்டிருந்தால், ನಿಜವಾಗಿ ನೀವು ಯೇಸು ಕ್ರಿಸ್ತನನ್ನು ದೇವರಾಗಿ ಅಂಗೀಕರಿಸಿದ್ದರೆ, அவர் உங்களுக்கு தகப்பனாய் இருந்தால், ಆತನು ನಿಮಗೆ ತಂದೆಯಾಗಿದ್ದರೆ, நீங்கள் கவலைப்படுவது கூட பாவம். ನೀವು ಚಿಂತೆ ಪಡುವುದು ಸಹ ಅದು ಪಾಪವಾಗಿದೆ. ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡಿಕೊಳ್ಳಿ. even worrying is sin. ನಾವು ಚಿಂತೆ ಮಾಡುವುದು ಸಹ ಪಾಪವಾಗಿದೆ. ஆமென். ಆಮೆನ್. என்ன பண்றது தெரியல, என்ன பண்றது, என்ன பண்ண முடியும் உன்னால சொல்லு. ಏನು ಮಾಡುವುದು ಗೊತ್ತಿಲ್ಲ, ಏನು ಮಾಡುವುದು ಗೊತ್ತಿಲ್ಲ, ಆದರೆ ನಿನ್ನಿಂದ ಏನು ಮಾಡಲು ಸಾಧ್ಯ ಹೇಳಿ? ஒண்ணும் பண்ண முடியும், ಏನು ಮಾಡಲು ಸಾಧ್ಯವಿಲ್ಲ. அவரால எல்லாம் பண்ண முடியும், ಆದರೆ ಆತನಿಂದ ಎಲ್ಲವನ್ನು ಮಾಡಲು ಸಾಧ್ಯ. ಅಂಡರ್ಸ್ಟ್ಯಾಂಡ್ ದ ಟ್ರೂತ್. ಆ ನಿಜಾಂಶವನ್ನು ಅರಿತುಕೊಳ್ಳಿರಿ, ಅರ್ಥ ಮಾಡಿಕೊಳ್ಳಿ. ஆமென். ಆಮೆನ್. இந்த ஹாஸ்பிடல் போயிருக்கீங்களா? ಈ ಆಸ್ಪತ್ರೆಗೆ ಹೋಗಿದ್ದೀರಲ್ಲ, ஐசியூல பேஷண்ட் இருப்பாங்க, ಐಸಿಯು ಅಲ್ಲಿ ಪೇಷಂಟ್ ಇರ್ತಾರೆ. இந்த 4 பேர் ஸ்பீடா அங்கத்துக்கு இங்கத்துக்கு ஓடிடுவாங்க, பார்த்திருக்கீங்களா? ಈ 4 ಜನರು ಆ ಕಡೆ ಈ ಕಡೆ ವೇಗವಾಗಿ ಓಡುತ್ತಿರ್ತಾರೆ, ನೋಡಿರ್ತೀರಾ? My observation is little bit sharp. ನನ್ನ ಒಂದು ಅಬ್ಸರ್ವ್ ಮಾಡೋದು ಸ್ವಲ್ಪ ತೀವ್ರವಾಗಿರುತ್ತೆ. ஹாஸ்பிடல் போனா ಈ ಆಸ್ಪತ್ರೆಗೆ ಹೋದ್ರೆ அப்படியும் இப்படியும் ஒரு 4 பேர் ஓடுவாங்க, ಆ ಕಡೆ ಈ ಕಡೆ ಒಬ್ಬ 4 ಜನರು ಓಡುತ್ತಿರುತ್ತಾರೆ. ஆனா நீங்க உத்து கவனிங்க, ಆದ್ರೆ ನೀವು ಅದನ್ನು ಸೂಕ್ಷ್ಮವಾಗಿ ಗಮನಿಸಿ, அந்த 4 பேர் ஒண்ணும் பண்ண மாட்டாங்க. ಆ 4 ಜನರು ಏನು ಮಾಡಿರುವುದಿಲ್ಲ. ஆமென். ಆಮೆನ್. அங்க பண்றதெல்லாம் டாக்டர் தான், ಅಲ್ಲಿ ಮಾಡುವುದೆಲ್ಲವೂ ಡಾಕ್ಟರೇ. புரியுதா? ஆனா ಅರ್ಥವಾಗುತ್ತಿದೆ. இந்த 4 பேர் ஓடுறது வாழ்றது வந்து ஒரு பழக்கமா வச்சுன்னு இருக்காங்க. ಆದ್ರೆ 4 ಜನರು ಓಡುವುದು ಬರುವುದು ಒಂದು ವಾಡಿಕೆಯಾಗಿ ಇಟ್ಟುಕೊಂಡಿರುತ್ತಾರೆ. டாக்டர் என்ன பண்றாரு, என்ன ஆச்சு அப்படின்னு ஓடுறது பக்கறது, அந்த 4 பேர் கரெக்டா டீ குடிச்சிட்டு வந்திருப்பாங்க. அப்பதான் ಆ 4 ಜನರು ಆ ಕಡೆ ಓಡುವುದು ಈ ಕಡೆ ಓಡುವುದು, ಅವರನ್ನು ನೋಡಿದ್ರೆ ಅವರು ಆಗ ತಾನೇ ಟೀ ಕುಡಿದು ಬಂದಿರುತ್ತಾರೆ. ರೂಮ್கிட்ட வந்து அப்படியே சீரியஸா வருது, ಆ ಒಂದು ಕೋಣೆಯ ಬಳಿಯಲ್ಲಿ ಬಂದು ಬಹಳ ಗಂಭೀರವಾಗಿ ಅವರು ನಟಿಸುವುದು. அதே 4 பேர் தான் டீயோ பஜ்ஜியோ சாப்பிட்டு வந்துரும். ಅದೇ 4 ಜನರು ಅಲ್ಲಿ ಟೀ ಬಜ್ಜಿ ತಿಂದು ಬಂದಿರ್ತಾರೆ. பட் ಆದರೆ செய்யறது உண்மையா யாருன்னா அந்த டாக்டர் தான். ನಾವು ನಿಜವಾಗಿ ಅಲ್ಲಿ ಕೆಲಸ ಮಾಡುವುದು ಯಾರೆಂದರೆ ವೈದ್ಯರು. வேற தேவையில்லாம நம்ம அங்க ஒரு ಟೆನ್ಷನ್ இருக்கிறோம். ಆ ಬೇಡವಾದಂತ ಒಂದು ಕಾರ್ಯದಲ್ಲಿ ನಾವು ಅಲ್ಲಿರುತ್ತೇವೆ. இதே போலதான் வாழ்க்கையில கூட, ಇದೇ ರೀತಿಯಾಗಿ ನಮ್ಮ ಜೀವನದಲ್ಲೂ ಸಹ நம்ம என்ன செய்யணும் நமக்கு தெரியாது, ನಾವು ಏನು ಮಾಡಬೇಕು ನಮಗೆ ಗೊತ್ತಿಲ್ಲ, என்ன நடக்க போதுன்னு தெரியாது, ಏನು ನಡೆಯಲಿಕ್ಕಿದೆ ಅದು ಗೊತ್ತಿಲ್ಲ. ஒண்ணு தெரியும், ಆದ್ರೆ ಒಂದು ಗೊತ್ತು, என் தேவனால எல்லாமே கூடும் என்பது. ನನ್ನ ದೇವರಿಂದ ಎಲ್ಲವೂ ಸಾಧ್ಯವೆಂಬುದು. ஆமென். ಹಲ್ಲೆಲೂಯಾ. Don't worry. ಆದ್ದರಿಂದ ಚಿಂತಿಸಬೇಡಿ. அப்பா சொல்றாரு, ತಂದೆಯವರು ಹೇಳಿದ್ದಾರೆ. அது முன்னாடி போய் வாசித்தீங்கன்னா அந்த சப்ஜெக்ட்டுக்கு டைட்டில் ಡು ನಾಟ್ ವರಿ. ಆ ಮುಂದೆ ಹೋಗಿ ಈ ಒಂದು ವಾಕ್ಯವನ್ನು ಓದಿದರೆ ಇದರ ಒಂದು ಶಿರೋನಾಮವೇ ಚಿಂತಿಸಬೇಡಿರಿ. ಡು ನಾಟ್ ವರಿ, ಚಿಂತಿಸಬೇಡಿರಿ. வாழ்க்கையே ஒரு கவலையா வைத்துக் கொள்ளாதீங்க. ಜೀವನವನ್ನು ಒಂದು ಚಿಂತೆಯಿಂದ ಇರಿಸಿಕೊಳ್ಳಬೇಡಿ.
Amen. Amen. Don't keep. அப்படின்னா நீங்க தான் உலகத்தை திருப்புறத போல நினைக்காதீங்க. ನೀವೇ ಲೋಕವನ್ನು ತಿರುಗಿಸುವ ಹಾಗೆ ನೀವು ಅಂದುಕೊಳ್ಳಬೇಡಿ. Tomorrow you will eat. ನಾಳೆ ನೀವು ತಿನ್ನುತ್ತೀರಾ. நாளைக்கு உனக்கு துணி இருக்கும். ನಾಳೆ ನಿನಗೆ ಉಡುವುದಕ್ಕೆ ಬಟ್ಟೆ ಇರುತ್ತದೆ. நாளைக்கு நீ வாழுவே. ನಾಳೆ ನೀನು ಜೀವಿಸುತ್ತೀಯಾ. உன் தேவைகளெல்லாம் சந்திக்கப்படும். ನಿನ್ನ ಬೇಡಿಕೆಗಳೆಲ್ಲವೂ ಸಂಧಿಸಲ್ಪಡುವುದು. பிதாகிய தேவன் எல்லாவற்றையும் அறிந்திருக்கிறார். ತಂದೆಯಾದಂತ ದೇವರು ಎಲ್ಲವನ್ನು ಅರಿತವನಾಗಿದ್ದಾನೆ. ಆಮೆನ್. ಆಮೆನ್. நான் வெள்ளிக்கிழமை ஒன்று சொன்னேன். ನಾನು ಶುಕ್ರವಾರದಂದು ಒಂದು ಹೇಳಿದೆನು. ஆவியானவரோட இருக்கிறவங்க ಪವಿತ್ರಾತ್ಮನೊಂದಿಗೆ ಇರುವವರು பார்க்கிறதுக்கு தான் ஸ்லோவா போற மாதிரி இருக்கும். ಅವರು ನೋಡುವುದಕ್ಕೆ ನಿಧಾನವಾಗಿ ಹೋಗುವವರಾಗಿರುತ್ತಾರೆ. சில பேர் வேகமா ஓடுவாங்க. ಕೆಲವರು ವೇಗವಾಗಿ ಓಡುತ್ತಾರೆ. வாழ்க்கையில ಜೀವನದಲ್ಲಿ கொஞ்ச நாள் திரும்பி பார்த்தீங்கன்னா ಸ್ವಲ್ಪ ದಿನಗಳ ನಂತರ ತಿರುಗಿ ನೋಡಿದರೆ வேகமா ஓடுனவங்க பின்னாடி இருப்பாங்க. ವೇಗವಾಗಿ ಓಡಿದವರೆಲ್ಲರೂ ಹಿಂದೆ ಇರುತ್ತಾರೆ. ஆவியானவரோட ஓடுனவங்க முன்னாடி இருப்பாங்க. ಪವಿತ್ರಾತ್ಮನೊಂದಿಗೆ ಓಡಿದವರು ಮುಂದೆ ಇರುತ್ತಾರೆ. ಆಮೆನ್. ಆಮೆನ್. The speed with the Holy Spirit is faster than the speed without the Holy Spirit. ಪವಿತ್ರಾತ್ಮನೊಂದಿಗೆ ಓಡದೆ ಇರುವವರಿಗಿಂತಲೂ ಪವಿತ್ರಾತ್ಮನೊಂದಿಗೆ ಓಡುವವರು ಬಹಳ ವೇಗವಾಗಿ ಓಡಿರುತ್ತಾರೆ. நீங்க வேணா பாருங்க. ನೀವು ಬೇಕಾದ್ರೆ ಅದನ್ನು ಪರೀಕ್ಷಿಸಿ ನೋಡಿ. தேவ ஆவியானோட கூட இருக்கிறவங்களுடைய வளர்ச்சி அதிகமா இருக்கும். தேவ ஆவியானோட கூட இல்லாதவங்களுடைய வளர்ச்சி. ದೇವರ ಆತ್ಮನೊಂದಿಗೆ ಇರುವಂತ ಬೆಳವಣಿಗೆಯು ದೇವರ ಆತ್ಮನು ಇಲ್ಲದೆ ಇರುವಂತ ಅವರಲ್ಲಿರುವಂತ ಬೆಳವಣಿಗೆಯನ್ನು ನೋಡಿ. என்னையா இவங்க எப்போ பார்த்தாலும் சர்ச்சுன்னு போய் உட்கார்ந்துக்கிறாங்க. ಏನಪ್ಪ ಇವರು ಯಾವಾಗ ನೋಡಿದರೂ ಸಭೆ ಎಂಬುದಾಗಿ ಹೋಗುತ್ತಾರೆ. கொஞ்ச நாள் விட்டுட்டு பாருங்க. ಸ್ವಲ್ಪ ದಿನಗಳ ನಂತರ ನೋಡಿ, உங்களை விட அவங்க இன்னும் ಉನ್ನತமான ಕಟ್ಟத்துல போய் உட்கார்ந்து. ನಿಮಗಿಂತ ಅವರು ಇನ್ನೂ ಉನ್ನತವಾದಂತಹ ಸ್ಥಳದಲ್ಲಿ ಇರುತ್ತಾರೆ. Because the speed of the Holy Spirit is faster. ಯಾಕಂದ್ರೆ ಪವಿತ್ರಾತ್ಮನ ಒಂದು ವೇಗವು ಬಹಳ ವೇಗವಾಗಿರುತ್ತದೆ. ಆಮೆನ್. ಆಮೆನ್. நீங்க 10 வேலை செஞ்சு கிடைக்கிற ஒரே சமாதானம் அவன் ஒரே பில்லுல வாங்கிடுவான். ನೀವು கொடுக்கிற ஆசீர்வாதம். ನೀವು 10 ಕೆಲಸದಲ್ಲಿ ಸಂಪಾದಿಸುವಂತಹ ಸಂಪಾದನೆಯನ್ನು ಆತನು ಒಂದೇ ಕೆಲಸದಲ್ಲಿ ಆತನು ತೆಗೆದುಕೊಳ್ಳುತ್ತಾನೆ. ಅದು ಪವಿತ್ರಾತ್ಮನು ಕೊಡುವಂತಹ ಒಂದು ಕಾರ್ಯವಾಗಿದೆ. Holy Spirit will help you to go to the right place, help you to meet the right person. He will help you to do the right time and you will be successful. ಪವಿತ್ರಾತ್ಮನು ಸರಿಯಾದ ಒಂದು ಸ್ಥಳಕ್ಕೆ ಹೋಗಿ ಸರಿಯಾದಂತ ವ್ಯಕ್ತಿಯನ್ನು ಸಂಧಿಸಿ ಸರಿಯಾದ ಕಾರ್ಯವನ್ನು ಮಾಡುವುದಕ್ಕೆ ಆತನು ಸಹಾಯ ಮಾಡುವವನಾಗಿದ್ದಾನೆ. என் வாழ்க்கையில நான் பார்த்திருக்கிறேன். ನನ್ನ ಜೀವನದಲ್ಲಿ ನಾನು ಅದನ್ನು ನೋಡಿದ್ದೇನೆ. என் வாழ்க்கையில ನನ್ನ ಜೀವನದಲ್ಲಿ சரியான டைம்ல சரியான ஆட்களை ஆண்டவர் சந்திக்க வைத்திருக்கிறார். ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಗಳನ್ನು ಸಂಧಿಸಲು ದೇವರು ಇರಿಸಿದ್ದಾನೆ. ಆಮೆನ್. ಆಮೆನ್. நான் கூட வளர்ந்தவங்களெல்லாம் பார்த்திருக்கிறேன். ನನ್ನ ಜೊತೆಯಲ್ಲಿ ಬೆಳೆದವರನ್ನೆಲ್ಲ ನೋಡಿದ್ದೇನೆ. யாருக்கெல்லாம் நான் கீழே இருந்தனோ அவங்களை விட தூக்கி ஆண்டவர் என்ன மேல வச்சிருக்கிறார். ಯಾರ್ಯಾರಿಗಿಂತ ನನ್ನನ್ನು ನಾನು ಕೆಳಗಾಗಿದ್ದೇನೋ ಈಗ ಅವರಿಗಿಂತ ದೇವರು ನನ್ನನ್ನು ಮೇಲಾಗಿರಿಸಿದ್ದಾನೆ. ಆಮೆನ್. ಹಲ್ಲೆಲೂಯಾ. ஒன்னு நான் சொல்றேன் பாருங்க. ಒಂದನ್ನು ನಾನು ಹೇಳುತ್ತೇನೆ ನೋಡಿ. ஆவியானவரோட இருக்கிற ஸ்பீட் இஸ் ಟೂ ಮಚ್. ಪವಿತ್ರಾತ್ಮನೊಂದಿಗೆ ಇರುವಂತಹ ಒಂದು ವೇಗವು ಅದು ಬಹಳ ವೇಗವಾಗಿರುತ್ತದೆ. ಮಾಂಸಿಕமாக போற வேகத்தை காட்டிலும் ஆவியானவர் கொடுக்கிற வேகம் அதிகம். ಮಾಂಸಿಕವಾಗಿ ನಾವು ಹೋಗುವಂತಹ ವೇಗಕ್ಕಿಂತ ಆತ್ಮಿಕನು ಕೊಡುವಂತಹ ವೇಗವು ಅಧಿಕವಾಗಿರುತ್ತದೆ. ಆಮೆನ್. ಆಮೆನ್. ಅಪ್ಪ சொல்றாரு, ತಂದೆಯವರು ಹೇಳಿದ್ದಾರೆ, ಎದರ ಕುರಿತು ಕವಲೆಪಡಾದ. ಯಾವುದರ ಬಗ್ಗೆ ನೀನು ಚಿಂತಿಸಬೇಡ. ಡೋಂಟ್ ಥಿಂಕ್ ಟೂ ಮಚ್. ಬಹಳವಾಗಿ ಚಿಂತಿಸಬೇಡ. ಆಮೆನ್. ಆಮೆನ್. ಶಾನಾக்கு at the dance program. ಶಾನಾ ಅವರಿಗೆ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. Dance program is on Tuesday. ಆಕೆಗೆ ಮಂಗಳವಾರ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. And she started asking from 1 week, Daddy, where is green t-shirt? Where is green t-shirt? When is the program? ಆಕೆಯು ಒಂದು ವಾರಕ್ಕೆ ಮುಂಚೆ ಡ್ಯಾಡಿ ಎಲ್ಲಿ ನನ್ನ ಟಿ ಶರ್ಟ್ ಎಂಬುದಾಗಿ ಕೇಳುತ್ತಿದ್ದಳು. ಎಪ್ಪೋ ಪ್ರೋಗ್ರಾಮ್? ನಾನು ಕೇಳಿದೆ, ನಿನಗೆ ಯಾವಾಗ ಕಾರ್ಯಕ್ರಮ? ಟ್ಯೂಸ್ಡೇ, ಮಂಗಳವಾರ. ಡ್ಯಾಡಿ has got more 2 days. ಡ್ಯಾಡಿ ಇನ್ನು ನನಗೆ 2 ದಿನ ಇದೆ. ಇಲ್ಲ, I got 2 days. ಇನ್ನು ನನಗೆ 2 ದಿನವಿದೆ. நான் உனக்கு வாங்கி கொடுப்பேன். ನಾನು ನಿನಗೆ ತೆಗೆದುಕೊಳ್ಳುತ್ತೇನೆ. அந்த டான்ஸ்ல நீ green t-shirt போடுவே. ಆ ಡ್ಯಾನ್ಸ್ ಅಲ್ಲಿ ನೀನು ಗ್ರೀನ್ ಟಿ ಶರ್ಟ್ ಹಾಕಿಕೊಳ್ಳುತ್ತೀಯಾ? Don't torture me. ನನ್ನನ್ನು ಹಿಂಸೆ ಪಡಿಸಬೇಡ. Amen. Amen. See, as a father I know when she wants. ಒಬ್ಬ ತಂದೆಯಾಗಿ ನನಗೆ ಗೊತ್ತು ಆಕೆಗೆ ಯಾವಾಗ ಬೇಕು ಎಂಬುದು. ஒரு தகப்பனாக ஒரு தாயாக நமக்கு தெரியும் பிள்ளைகளுக்கு எப்போ என்ன வேணும். ಒಬ್ಬ ತಂದೆಯಾಗಿಯೂ ತಾಯಿಯಾಗಿಯೂ ನಮಗೆ ಗೊತ್ತು ನಮ್ಮ ಮಕ್ಕಳಿಗೆ ಯಾವಾಗ ಏನು ಬೇಕೆಂಬುದು. If God is your father, ದೇವರು ನಿನ್ನ ತಂದೆಯಾಗಿದ್ದರೆ he knows when to do what in
your life. ನಿನ್ನ ಜೀವನದಲ್ಲಿ ಏನು ಯಾವಾಗ ಮಾಡಬೇಕೆಂಬುದನ್ನು ಆತನು ಅರಿತವನಾಗಿದ್ದಾನೆ. ನಂಬುங்க, ನಂಬಿರಿ. அவர் தேவன் மட்டுமல்ல, ಆತನು ದೇವರು ಮಾತ್ರವಲ್ಲ, அவர் தகப்பனாய், ಆತನು ನಿನ್ನ ತಂದೆಯಾಗಿದ್ದಾನೆ. Make God as your father. ದೇವರನ್ನು ನಿನ್ನ ತಂದೆಯಾಗಿ ಇರಿಸಿಕೊಳ್ಳಿ. Amen. ಆಮೆನ್. Make God as your father. ದೇವರನ್ನು ನಿಮ್ಮ ತಂದೆಯಾಗಿ ಇರಿಸಿಕೊಳ್ಳಿ. நான் எப்பவுமே சொல்லுவேன், ನಾನು ಯಾವಾಗಲೂ ಹೇಳುವುದುಂಟು, அப்பா பத்தி பேசணும்னா ತಂದೆಯ ಬಗ್ಗೆ ಮಾತನಾಡಬೇಕಾದ್ರೆ பெண்கள்கிட்ட தான் பேசணும். ಹೆಣ್ಣು ಮಕ್ಕಳ ಜೊತೆಯಲ್ಲಿ ಮಾತನಾಡಬೇಕು. Because they know the love of the father more. ಯಾಕೆಂದ್ರೆ ತಂದೆಯ ಒಂದು ಪ್ರೀತಿಯನ್ನು ಬಹಳವಾಗಿ ಅರಿತವರು ಹೆಣ್ಣು ಮಕ್ಕಳೇ. ஏன்னா ஒரு வீட்டுக்கு திருமணம் ஆகி போயிட்ட பிறகு, ಯಾಕೆಂದ್ರೆ ಒಂದು ಮನೆಗೆ ಮದುವೆ ಆಗಿ ಹೋದ ಮೇಲೆ என்னதான் செஞ்சிருந்தாலும் ಏನೇ ಮಾಡಿದ್ದರು அவங்க அப்பா வாங்கி கொடுத்த ஒரு ஸ்வீட் தான் அவங்களுக்கு ஞாபகம் இருக்கும். ಅವರ ತಂದೆಯವರು ತೆಗೆದುಕೊಟ್ಟಂತ ಒಂದು ಸಿಹಿ ಮಾತ್ರ ಅವರಿಗೆ ಜ್ಞಾಪಕವಿರುತ್ತದೆ. ಆಮೆನ್. நம்ம பாக்ஸா வாங்கி கொடுத்தா கூட ஞாபகம் இருக்காது. ನಾವು ಬಾಕ್ಸ್ ಗಟ್ಟಲೆ ತೆಗೆದುಕೊಟ್ಟರೂ ಅದು ಜ್ಞಾಪಕವಿರುತ್ತದೆ. அவங்க டாடி பாக்கெட்ல ஏதோ ஒரு சின்ன ஸ்வீட் போட்டு வந்தாருனாக்கா எங்க அப்பா வாங்கி கொடுத்தாரு. ಅವರ ತಂದೆಯವರು ಪಾಕೆಟ್ ಅಲ್ಲಿ ಒಂದು ಚಿಕ್ಕ ಮಿಠಾಯಿ ತಂದರೆ ಇದು ನನ್ನ ತಂದೆಯವರು ತೆಗೆದುಕೊಟ್ಟದ್ದು. I'm really telling you, God, father's love is something different. ನಾನು ನಿಜವಾಗಿ ಹೇಳುತ್ತೇನೆ, ತಂದೆಯ ಪ್ರೀತಿ ಒಂದು ವ್ಯತ್ಯಾಸವಾದದ್ದು. நான் பாப்பேன், ನಾನು ನೋಡುತ್ತೇನೆ, எங்க வீட்டுல பாப்பேன், ನಮ್ಮ ಮನೆಯಲ್ಲಿ ನೋಡುವುದುಂಟು. வைஃபோடைய அப்பா வந்துட்டாருன்னா ಹೆಂಡತಿಯ ತಂದೆಯವರು ಬಂದರೆ she will become like a child. ಆಕೆಯು ಒಂದು ಮಗುವಾಗಿ ವರ್ತಿಸುತ್ತಾಳೆ. அவர் வந்து சோஃபா செட் மேல தான் உட்கார்ந்துப்பாரு. ಆತನು ಬಂದು ಸೋಫಾ ಸೆಟ್ ಮೇಲೆ ಕುಳಿತಿರುತ್ತಾಳೆ. she will become like a child. ಆಗ ಈಕೆಯು ಒಬ್ಬ ಮಗುವಾಗಿ ವರ್ತಿಸುತ್ತಾಳೆ. நீ சாப்பிடுன்னு சொல்றதோ, ಆಕೆಯು ನೀವು ಊಟ ಮಾಡಿ ಎಂಬುದಾಗಿ ಹೇಳುವುದು, ಇವರು வேணான்னு சொல்றதோ, ಈತನು ಬೇಡ ಎಂಬುದಾಗಿ ಹೇಳುವುದು, I will keep watching. ನಾನು ಅದನ್ನು ನೋಡುತ್ತಲೇ ಇರುತ್ತೇನೆ. ಆனா போகும்போது இதுதான் ரெண்டு திட்டுவாங்க அவர்ட்ட. ಆದರೆ ಹೋಗುವಾಗ ಇದು ಎರಡು ಬೈಗಳನ್ನು ತೆಗೆದುಕೊಳ್ಳುತ್ತಾರೆ. அவர்ட்ட திட்டுவாங்க. ಆತನ ಬಳಿಯಿಂದ ಎರಡು சிரிப்பேன். ನಾನು ನಗುವುದುಂಟು. அவரே உன்னை திட்டிட்டு தான் போறாரு. ನೋಡು, ಆತನೇ ನಿನ್ನನ್ನು ಬೈದು ಹೋಗುತ್ತಿದ್ದಾನೆ. But no, அந்த she feels something different. ಅಪ್ಪ ಒಂದು ಉட்கார்ந்துட்டா. ತಂದೆಯವರು ಬಂದು ಕುಳಿತರೆ ಆಕೆ ಏನೋ ಒಂದು ವ್ಯತ್ಯಾಸವಾದಂತ ಒಂದು ಕಾರ್ಯದಲ್ಲಿ ವರ್ತಿಸುತ್ತಾಳೆ. I think all girls will understand this. ನಾನು ಎಲ್ಲಾ ಹೆಣ್ಣು ಮಕ್ಕಳು ಇದನ್ನು ಅರ್ಥ ಮಾಡಿಕೊಳ್ಳುತ್ತೀರಾ ಎಂಬುದಾಗಿ ನಂಬುತ್ತೇನೆ. ಧೈರ್ಯ, ತಂದೆಯವರಿದ್ದಾರೆ ಎಂಬಂತ ಒಂದು ಧೈರ್ಯ. என்னதான் நடந்தாலும், ಏನೇ ನಡೆದರೂ என் அப்பா இருக்கிறாரு, ನನ್ನ ತಂದೆಯವರಿದ್ದಾರೆ, அவர் என்ன பார்த்துப்பாரு, ಆತನು ನನ್ನನ್ನು ನೋಡಿಕೊಳ್ಳುತ್ತಾನೆ. ஒரு தைரியம், ಒಂದು ಧೈರ್ಯ. அவர் தூரம் இருந்தாலும் ಆತನು ದೂರವಾಗಿದ್ದರು, என் அப்பா இருக்கிறாரு. ನನ್ನ ತಂದೆಯವರಿದ್ದಾರೆ. Girls will always feel that என்னதான் வீட்டுல நடந்தாலும் கடைசியில எங்க டாடி இருக்கிறாரு, எங்க டாடி கிட்ட சொன்னா வாங்கி கொடுப்பாரு. ಹೆಣ್ಣು ಮಕ್ಕಳು ಯಾವಾಗಲೂ ಮನೆಯಲ್ಲಿ ಏನೇ ನಡೆದರೂ ಕಡೆಯಲ್ಲಿ ನನ್ನ ತಂದೆಯವರಿದ್ದಾರೆ, ನನ್ನ ತಂದೆಯ ಬಳಿಯಲ್ಲಿ ಹೇಳಿದರೆ ಆತನು ತೆಗೆದುಕೊಡುವವನಾಗಿದ್ದಾನೆ. The love of the daddy is too much. ತಂದೆಯ ಒಂದು ಪ್ರೀತಿ ಬಹಳ ಅಪಾರವಾದದ್ದು. Amen. ಆಮೆನ್. அந்த அன்பை you should start getting from God. ಆ ಒಂದು ಪ್ರೀತಿಯನ್ನು ನೀವು ತನ್ನ ದೇವರ ಬಳಿಯಿಂದ ತೆಗೆದುಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು. வேதம் என்ன சொல்லுதுன்னா, ವೇದದಲ್ಲಿ ಏನು ಹೇಳಲ್ಪಟ್ಟಿದೆ? உங்க பிள்ளைகளுக்கு, ನಿಮ್ಮ ಮಕ್ಕಳಿಗೆ நீங்க அப்பத்தை கேட்டா கல்ல கொடுப்பீங்களா? ನೀವು ರೊಟ್ಟಿಯನ್ನು ಕೇಳಿದರೆ ಕಲ್ಲನ್ನು ಕೊಡುವುದುಂಟೆ? மீன் கேட்டா பாம்பை கொடுப்பீங்களா? ಮೀನನ್ನು ಕೇಳಿದರೆ ಹಾವನ್ನು ಕೊಡುವುದುಂಟೆ? மாம்சத்தில் இருக்கிற உங்களாலேயே உங்க பிள்ளைகளுக்கு தீமையை கொடுக்காத போது நான் உங்களுக்கு தீமையை செய்வேனா? ಮಾಂಸದಲ್ಲಿರುವಂತ ನೀವು ನಿಮ್ಮ ಮಕ್ಕಳಿಗೆ ಕೆಟ್ಟ ಕಾರ್ಯಗಳನ್ನು ಕೊಡದೇ ಇರುವಾಗ ನಾನು ನಿಮಗೆ ಕೆಟ್ಟ ಕಾರ್ಯಗಳನ್ನು ಕೊಡುವುದುಂಟೆ? Will heavenly father do something wrong to you? ಪರಲೋಕದ ತಂದೆಯು ನಿಮಗೆ ಕೆಟ್ಟದ್ದನ್ನು ಮಾಡುವುದುಂಟೆ? Will heavenly father do something wrong to you? ಪರಲೋಕದ ತಂದೆಯು ನಿಮಗೆ ಕೆಟ್ಟದ್ದನ್ನು ಮಾಡುವುದುಂಟೆ? Understand. ಅರ್ಥ ಮಾಡಿಕೊಳ್ಳಿರಿ. Amen. ಆಮೆನ್. இப்போ நான் என் பாக்கெட்ல இருந்து ஒரு 50 ரூபாய் எடுத்து யாருன்னா கொடுக்கணும்னா, ನನ್ನ ಪಾಕೆಟ್ ಇಂದ 50 ರೂಪಾಯಿ ತೆಗೆದು ನಾನು ಯಾರಿಗಾದ್ರೂ ಕೊಡಬೇಕಾದ್ರೆ கொடுக்க முடியாது. ನಾನು ಕೊಡಲು ಸಾಧ್ಯವಿಲ್ಲ. இல்ல, ಯಾಕೆಂದ್ರೆ ಇದರಲ್ಲಿ ಇಲ್ಲ. ஆமென். ಆಮೆನ್. நீங்க கேட்டாலும் கொடுக்க முடியாது. ನೀವು ಕೇಳಿದರೂ ಕೊಡಲು ಸಾಧ್ಯವಿಲ್ಲ. ஏன்னா என்கிட்ட இல்ல. ಯಾಕೆಂದ್ರೆ ನನ್ನ ಬಳಿಯಲ್ಲಿ ಇಲ್ಲ. இல்லாததை நான் எப்படி கொடுக்க முடியும்? ಇಲ್ಲದೆ ಇರುವುದನ್ನು ನಾನು ಹೇಗೆ ಕೊಡಲಿ? ஆமென். ಆಮೆನ್. அப்ப ஆண்டவர் சொல்றாரு, ಆಗ ದೇವರು ಹೇಳುತ್ತಿದ್ದಾನೆ, என்கிட்ட தீமையே இல்லப்பா, ನನ್ನ ಬಳಿಯಲ್ಲಿ ಕೆಟ್ಟದ್ದೇ ಇಲ್ಲಪ್ಪ, நான் எப்படி உங்களுக்கு தீமையை கொடுக்க முடியும்? ನಾನು ಹೇಗೆ ನಿಮಗೆ ಕೆಟ್ಟದ್ದನ್ನು ಕೊಡಲಿ? ஆண்டவர் என்ன சபிச்சிட்டாரு, ஆண்டவர் என்ன தண்டனையை கொடுத்துட்டாரு, ஆண்டவர் எனக்கு இந்த நோவை கொடுத்துட்டாரு, ஆண்டவர் எனக்கு அந்த வியாதியை ஆண்டவர்கிட்ட தீமையே இல்ல, எப்படி அவர் உங்களுக்கு கொடுக்க முடியும் சொல்லுங்க? ದೇವರು ನನ್ನನ್ನು ಶಪಿಸಿದನು, ದೇವರು ನನಗೆ ಕೆಟ್ಟದ್ದನ್ನು ಕೊಟ್ಟನು, ವ್ಯಾಧಿಯನ್ನು ಕೊಟ್ಟನು. ಇಲ್ಲ, ದೇವರ ಬಳಿಯಲ್ಲಿ ಯಾವ ಕೆಟ್ಟದ್ದು ಇಲ್ಲವೇ ಇಲ್ಲ. வேதம் சொல்லுகிறது, I don't have
evil in me to give you evil. ನನ್ನ ವೇದದಲ್ಲಿ ಹೇಳಲ್ಪಟ್ಟಿದೆ, ನನ್ನ ಬಳಿಯಲ್ಲಿ ಕೆಟ್ಟದ್ದು ಯಾವುದು ಇಲ್ಲ ನಿಮಗೆ ಕೊಡುವುದಕ್ಕೆ. அப்ப நீங்க கேட்பீங்க பாஸ்டர் அப்ப இதெல்லாம் எங்கிருந்து வருது? ಹಾಗಾದ್ರೆ ನೀವು ಕೇಳುವುದುಂಟು, ಬೋಧಕರೇ ಇವೆಲ್ಲವೂ ಎಲ್ಲಿಂದ ಬರುತ್ತದೆ? அழிக்கவும் கொல்லவும் திருடவும் வருகிறது. ಅಳಿಸುವುದಕ್ಕೂ ಕೊಲ್ಲುವುದಕ್ಕೂ ನಾಶಪಡಿಸುವುದಕ್ಕೆ ಬರುವುದು ಸೈತಾನನೇ, தேவனல்ல. ದೇವರಲ್ಲ. He is your father. ಆತನು ನಿನ್ನ ತಂದೆ. அவர்கிட்ட ஜெபம் பண்ணுங்க, ಅವರ ಬಳಿಯಲ್ಲಿ ಪ್ರಾರ್ಥಿಸಿರಿ, அவரோட பேசுங்க, ಆತನೊಂದಿಗೆ ಮಾತನಾಡಿರಿ. அவர் உனக்கு தகப்பனா இருக்கிறார். ಆತನು ನಿನಗೆ ತಂದೆಯಾಗಿದ್ದಾನೆ. I talk to him, is my father. ಆತನು ನನ್ನ ತಂದೆಯಾಗಿ ನಾನು ಆತನೊಂದಿಗೆ ಮಾತನಾಡುವುದುಂಟು. ಆಮೆನ್, ಆಮೆನ್. அவர் நான் குளிக்கும் போது அவரோட பேசுறேன், ನಾನು ಸ್ನಾನ ಮಾಡುವಾಗ ಆತನೊಂದಿಗೆ ಮಾತನಾಡ್ತೇನೆ, உட்காரும் போது நான் பேசுறேன், ನಾನು ಕುಳಿತುಕೊಳ್ಳುವಾಗ ಆತನೊಂದಿಗೆ ಮಾತನಾಡ್ತೇನೆ, வாகனத்துல போகும்போது நான் பேசுறேன், ನಾನು ಹೋಗುವಾಗ ವಾಹನದಲ್ಲಿ ಹೋಗುವಾಗ ಮಾತನಾಡ್ತೇನೆ. ಆತನು ನನ್ನ ತಂದೆ. எங்கேயோ ஒரு இடத்துல வச்சுட்டு ஆண்டவர் அப்படின்னு சொல்லிட்டு ஒரு பூஜை மாதிரி பண்ணிட்டு போகாதீங்க. He wants to have relationship with you. ஒரு தகப்பனை போல உங்களோட இருக்க அவர் விரும்புகிறார். ಒಬ್ಬ ತಂದೆಯಾಗಿ ಆತನು ನಿಮ್ಮೊಂದಿಗೆ ಇರಲು ಆತನು ಬಯಸುತ್ತಾನೆ. ಆತನನ್ನು ಎಲ್ಲೋ ಒಂದು ಪೂಜೆಯಾಗಿಟ್ಟು ದೂರದಲ್ಲಿ ಇಟ್ಟು ಆತನನ್ನು ಹೋಗಬೇಡಿ. Amen. Amen. Even if you don't have father, don't worry, your heavenly father is there. ಈ ಒಂದು ಲೋಕದ ರೀತಿಯಲ್ಲಿ ನಿನಗೆ ತಂದೆ ಇಲ್ಲವಾದರೂ ನಿನಗೆ ಪರಲೋಕದ ತಂದೆ ಇದ್ದಾನೆ. Amen. Amen. இந்த பூலோகத்துல இருக்கிற தகப்பன் வந்து ஒரு மாடல். ಈ ಲೋಕದಲ್ಲಿರುವಂತಹ ಒಬ್ಬ ತಂದೆಯು ಒಬ್ಬ ಮಾದರಿ to heavenly father. ಆ ಪರಲೋಕದ ತಂದೆ ಹಾಗೆ. Amen. Amen. இந்த பூமியில இருக்கிற தகப்பன்கள் வந்து பரலோக தகப்பனுடைய மாடல். ಈ ಭೂಲೋಕದಲ್ಲಿರುವಂತಹ ತಂದೆಯವರು ಪರಲೋಕದ ತಂದೆಯ ಒಂದು ಮಾದರಿಯಾಗಿದ್ದಾರೆ. Amen. Amen. So see, I miss my daddy. ನನ್ನ ತಂದೆಯನ್ನು ನಾನು ಆವಾಗ ಜ್ಞಾಪಿಸಿಕೊಳ್ಳುತ್ತೇನೆ. ಅವಾಗಲ್ಲ, ಯಾವಾಗಲೂ ಜ್ಞಾಪಿಸಿಕೊಳ್ಳುತ್ತೇನೆ. நேத்து எங்க ரிலேஷன் ஒருத்தருக்கு மேல ಎಂಗೇಜ್ಮೆಂಟ್ ஆச்சு. ನಿನ್ನೆ ಒಬ್ಬ ನನ್ನ ಒಂದು ನೆಂಟರದು ಒಂದು ಎಂಗೇಜ್ಮೆಂಟ್ ಆಯಿತು. ரொம்ப நாள் விட்டுட்டு என்ன பார்த்தாங்க. ಅನೇಕ ದಿನಗಳ ನಂತರ ನನ್ನನ್ನು ನೋಡಿದರು. எங்க ஏரியால இருக்கிறவங்க எல்லாம் யாரோ வந்திருந்தாங்க. ನಮ್ಮ ಏರಿಯಾದಲ್ಲಿ ಇದ್ದವರೆಲ್ಲರೂ ಬಂದಿದ್ದರು. I was here. ನಾನು ಇಲ್ಲಿದ್ದೆ. பாக்குறவங்க எல்லாம் அதான் சொன்னாங்க, அவங்க அப்பாவை போலயே இருக்கிறாங்க. ನೋಡಿದವರೆಲ್ಲ ಅದನ್ನೇ ಹೇಳಿದರು, ಅವರ ತಂದೆ ಹಾಗೆ ಇದ್ದಾನೆ ನೋಡಿ. Many people said like just like his father. ಅನೇಕರು ಈ ರೀತಿಯಾಗಿ ಹೇಳಿದರು, ಆತನ ತಂದೆ ಹಾಗೆ ಇದ್ದಾನೆ. Amen. Amen. So when God is your father, ದೇವರು ನಿನ್ನ ತಂದೆಯಾಗಿದ್ದರೆ பார்த்தா சொல்லணும், ನಿನ್ನನ್ನು ನೋಡಿದರೆ ಹೇಳಬೇಕು, தேவ பிள்ளையை போலவே இருக்கிறான். ಇವನು ದೇವರ ಮಗುವಾಗಿಯೇ ಇದ್ದಾನೆ. When God becomes your father, ದೇವರು ನಿನ್ನ ತಂದೆಯಾಗಿದ್ದರೆ ನೀ அந்த சாயலில மாறிடுவே. ನೀನು ಆ ಒಂದು ರೂಪದಲ್ಲಿ ಬದಲಾವಣೆ ಆಗುತ್ತೀಯಾ? Amen. Amen. No cosmetics can give you that beauty. It's only the presence of God can give you that beauty. ಯಾವ ಅಲಂಕಾರದ ವಸ್ತುಗಳು ನಿನಗೆ ಆ ಅಂದವನ್ನು ಕೊಡುವುದಿಲ್ಲ. ದೇವರ ಪ್ರಸನ್ನತೆಯಲ್ಲಿ ಇರುವಾಗ ಮಾತ್ರವೇ ಅಲಂಕಾರವನ್ನು ಕೊಡುವಂತದ್ದಾಗಿದೆ. Amen. Amen. So இந்த பரிபூர்ணமான ஜீவன் வாழ்வதற்கு, ಈ ಪರಿಪೂರ್ಣವಾದಂತಹ ಜೀವನವನ್ನು ಜೀವಿಸುವುದಕ್ಕೆ understand, ಅರ್ಥ ಮಾಡಿಕೊಳ್ಳಿ, God is your father. ದೇವರು ನಿನ್ನ ತಂದೆಯಾಗಿರಬೇಕು. You can go to him for all your needs. ನಿನ್ನ ಎಲ್ಲಾ ಬೇಡಿಕೆಗಳಿಗೂ ಆತನ ಬಳಿಯಲ್ಲಿ ನೀನು ಹೋಗಬಹುದು. தைரியமா இருங்க. ಧೈರ್ಯವಾಗಿರಿ. ஏதாவது ஒண்ணா ಏನಾದರೂ ಒಂದಾದ್ರೆ ಫೋನ್ ಅಡಿங்க, ನೀ ಒಂದು ಫೋನ್ ಮಾಡಿ என்னை நோக்கி கூப்பிடு, ನನ್ನನ್ನು ನೀನು ಕರೆ, நான் உனக்கு மறு உத்தரவை கொடுப்பேன். ನಾನು ನಿನಗೆ ಪ್ರತ್ಯುತ್ತರ ಕೊಡುವೆನು. உனக்கு ஏதாவது ஒண்ணு தேவையா? ನಿನಗೇನಾದ್ರೂ ಒಂದು ಬೇಕಾ? Just call the daddy. ನೀನು ನಿನ್ನ ತಂದೆಯನ್ನು ಕರೆ. உன் வாழ்க்கையில ஏதாவது குறையா? ನಿನ್ನ ಜೀವನದಲ್ಲಿ ಏನಾದ್ರೂ ಕೊರತೆಯಾ? Just call daddy. ತಂದೆಯನ್ನು ಕರೆ. ಆறுதல் ಇல்லாம இருக்கிறியா? ಆದರಣೆ ಇಲ್ಲದೆ ಇದ್ದೀಯಾ? Just call the heavenly daddy. ಪರಲೋಕದ ತಂದೆಯನ್ನು ನೀನು ಕರೆ. தனியா கைவிடப்பட்டிருக்கிறியா? ಒಬ್ಬಂಟಿಗನಾಗಿ ನೀನು ಕೈ ಬಿಡಲ್ಪಟ್ಟಿದ್ದೀಯಾ? Just call the heavenly daddy. ಪರಲೋಕದ ತಂದೆಯನ್ನು ಕರೆ. உக்கூட யாருமே இல்லையா? ನಿನ್ನ ಜೊತೆಯಲ್ಲಿ ಯಾರು ಇಲ್ಲವಾ? உனக்கு பலனாய் நிற்பதற்கு யாருமே இல்லையா? ನಿನಗೆ ಬಲವಾಗಿ ನಿಲ್ಲುವುದಕ್ಕೆ ಯಾರು ಇಲ್ಲವಾ? ಆಲೋಚನೆ ಕೊಡುವುದಕ್ಕೆ ಯಾರುமே இல்லையா? ಆಲೋಚನೆ ಕೊಡುವುದಕ್ಕೆ ಯಾರು ಇಲ್ಲವಾ? ತನಿಯಾಗಿ ಓಡಿಕೊಂಡಿರುಕ್ಕಿರಾಯಾ? ನೀನು ಏಕಾಂತವಾಗಿ ಓಡುತ್ತಿದ್ದೀಯಾ? ತನಿಮೆ ಇರುக்கிறದಾ? ನಿನ್ನ ಹೃದಯದಲ್ಲಿ ಆ ಒಂದು ಒಬ್ಬಂಟಿಗತನ ಇದೆಯಾ? என்னை நோக்கி கூப்பிடு. ನನ್ನನ್ನು ನೀನು ಕರೆ. Your heavenly daddy says, call me. ನಿನ್ನ ಪರಲೋಕದ ತಂದೆ ಹೇಳುತ್ತಿದ್ದಾನೆ, ನನ್ನನ್ನು ಕರೆ. Call me. ನನ್ನನ್ನು ಕರೆ. I will answer you. ನಾನು ನಿನಗೆ ಪ್ರತ್ಯುತ್ತರವನ್ನು ಕೊಡುವೆನು. Hallelujah. Hallelujah. ನಾವೆಲ್ಲ ಮಾತ್ರ ಹೇಳ್ತಿದ್ದೀವಿ. ನಾವೆಲ್ಲರೂ ಹಾಗೆ